सिद्धं सर्वसिद्धं शिवप्रदं स्वयं सिद्धमहं वंदे सिद्धारूಢಯತೀಶ್ವರಂ. ಸದ್ಗುರುಗಳ ಭಗವಂತನ ಕೃಪೆಯಿಂದ ಪವಿತ್ರ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಮನುಷ್ಯನ ಸದ್ಗತಿಗೂ ದುರ್ಗತಿಗೂ ಕಾರಣ ಸ್ವತಃ ಮನುಷ್ಯನೇ ಅದಾನೆ ವಿನಃ ಮತ್ಯಾರು ಇಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾರೋ ನಮ್ಮನ್ನು ದುಃಖ ಕೊಡಬೇಕು, ತ್ರಾಸು ಕೊಡಬೇಕು ಅಂತ ಇಲ್ಲ. ಅಲ್ಲದೆ ಸ್ವಾಮಿಗಳು ನಮಗೆ ದುಃಖ ಬರ್ತಾವಲ್ಲ, ಕಷ್ಟ ಬರ್ತಾವಲ್ಲ ಅಂದ್ರೆ ಸ್ವಕರ್ಮ ಸೂತ್ರೇಣ ಘೃತಿತೋ ಹಿ ಲೋಕ. ಹೇಗ ಜಾಡರ ಬಲಿಯೊಳಗೆ ಬಲಿ ತಯಾರು ಮಾಡಿರ್ತಕ್ಕಂಥ ಹುಳ ಆ ಬಲಿಯೊಳಗೆ ಹೇಗೆ ಸಿಕ್ಕು ಬೀಳ್ತವೆ, ಅದರಂತೆ ನಾವೇ ನಮ್ಮ ಶರೀರದ, ನಮ್ಮ ವಾಣಿಯ, ಮನಸ್ಸಿನ ಕರ್ಮಗಳಿಂದ ನಾವು ಸಿಕ್ಕೊಂಡು ಬೀಳ್ತೇವೆ, ಸುಖ ದುಃಖಗಳನ್ನು ಅನುಭವ ಮಾಡ್ತೇವೆ. ಪರೋ ದದಾತೀತಿ ಕುಬುದ್ಧಿರೇಶ. ನಮಗೆ ಇನ್ನೊಬ್ಬರು ದುಃಖ ಕೊಡ್ತಾರೆ, ಇನ್ನೊಬ್ಬರು ತ್ರಾಸ ಕೊಡ್ತಾರಂತ ಅನ್ನೋರು ಬುದ್ಧಿಭ್ರಷ್ಟ ಜನ, ಕುಬುದ್ಧಿ, ಕೆಟ್ಟ ಬುದ್ಧಿಯವರು, ಕೆಟ್ಟ ಗುಣದವರು ಹಿಂಗಂತಾರೆ ವಿನಃ ಮತ್ಯಾರು ಅನ್ನೋದಿಲ್ಲ. ಸಿದ್ಧಾರೂಢ ಚರಿತ್ರೆಯಲ್ಲಿ ಹೊಡಿತಾರೆ, ಬಡಿತಾರೆ, ವಿಷ ಕೊಡ್ತಾರೆ. ಸಿದ್ಧಾರೂಢರು ಎಂದರೆ ದುಃಖ ಕೊಟ್ಟಾರ ಅಂತ ಅನ್ನೋದು ಚರಿತ್ರೆದಾಗ ಓದಿರಿ ನೀವು. ಬಹಳ ಸುಂದರ ಒಂದು ಮಾತು ಹೇಳ್ಯಾರ. ಇವೆಲ್ಲ ದುಃಖ ಕೊಟ್ಟು ನನ್ನ ಕರ್ಮ ನಾಶ ಆಗಿ ಹೋಗಕತ್ಯಾವ, ಅವ ಕರ್ಮ ನಾಶ ಆಗ್ತಾವ. ದುಃಖ ಬಂದ್ರೆ ಬಿಡಬಾರ್ದು. ಬಡ್ಡಿ ಕೊಟ್ಕೋತ ಹೋದ್ರೆ ಸಾಲ ಕಡಿಮೆ ಆಗ್ತದ, ಗಂಟ ಮುಟ್ಸ್ಕೋತ ಹೋದ್ರೆ ಸಾಲ ಕಡಿಮೆ ಆಗ್ತದ. ನೀವು ಗಂಟುನು ಕೊಡಂಗಿಲ್ಲ, ಬಡ್ಡಿನೂ ಕೊಡಂಗಿಲ್ಲ ಅಂದ್ರೆ ನಿಮ್ಮ ಮನೆ ಪೂರಾ ಹಾಳಾಗ್ತದೆ. ಅದರಂತೆ ದುಃಖಗಳು ನಾವು ಮಾಡಿದ ಕರ್ಮದಿಂದ ನಮಗೆ ಬರ್ತಾ ಇದ್ರೆ ಅವನ್ನ ಕೇಳಬೇಕು, ಇದು ನನ್ನ ಕರ್ಮ ಅಂತ ತಿಳ್ಕೋಬೇಕು, ಆನಂದಾಗಿ ಇರಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲರೂ ಒಂದು ಲಕ್ಷ್ಯ ಇಡ್ತಕ್ಕಂತಹ ಮಾತು ಏನು ಅಂದ್ರೆ, ಸುಖ ದುಃಖಗಳು ಯಾರು ನಮಗೆ ಕೊಡಂಗಿಲ್ಲ, ಕೊಡಕ್ಕೆ ಬರಂಗಿಲ್ಲ. ಅವ್ರು ಬೈತಾರಿ, ಅವ್ರು ನಮ್ಗೆ ತ್ರಾಸ ಕೊಡ್ತಾರ್ರಿ, ನಿಮಗೆ ಕೊಡ್ತಾರ, ಮತ್ತು ಅವ್ರಿಗೆ ಕೊಡಂಗಿಲ್ಲ, ನಿಮಗೆ ಯಾಕೆ ಕೊಡ್ತಾರೆ? ನಿಮ್ಮದು ಕರ್ಮ ಅದ. ಯಾವುದೋ ಕರ್ಮವನ್ನು ಮಾಡಿ ಆ ಪಾಪವನ್ನು ಭೋಗಿಸಬೇಕೇ ವಿನಃ ಮಾಡೋದು ಉಣ್ಣು ಮಾರಾಯ ಅಂತ ಹೇಳಿದಂಗೆ ನಾವು ಮಾಡಿದ ಕರ್ಮಗಳನ್ನು, ಸುಖ ದುಃಖಗಳನ್ನು ಆನಂದಾಗಿ ಪ್ರೀತಿಯಿಂದ ಸ್ವಾಗತ ಮಾಡಬೇಕೇ ವಿನಃ ಬಹಳ ವಿಚಾರ ಮಾಡಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಆ ದುಃಖಗಳಿಗೆ ಕಾರಣ ಯಾರು? ನಾನೇ. ನನ್ನ ಶರೀರದಿಂದ ಮಾಡಿದ ಪಾಪ, ನನ್ನ ವಾಣಿಯಿಂದ, ಬಾಯಿಯಿಂದ ಮಾಡಿದ ಪಾಪ, ನನ್ನ ಮನಸ್ಸಿನಿಂದ ಮಾಡಿದ ಪಾಪ. ಈ ಪಾಪಗಳೇ ಅವು ಮನುಷ್ಯಗೆ ದುಃಖ ರೂಪದಲ್ಲಿ ನಮಗೆ ಹೊಳ್ಳಿ ಬರ್ತಾವೆ. ಅದನ್ನು ಭೋಗಿಸಿಯೇ ತೀರಲಿಕ್ಕೆ ಬೇಕೇ ವಿನಃ ಮತ್ತೊಂದು ಉಪಾಯ ಅದಕ್ಕಿಲ್ಲ. ಯಾರು ಸಿದ್ಧ ಪುರುಷರದಾರ, ಮಹಾತ್ಮರದಾರ, ಅವರು ಕಳಿಬಹುದು, ಎಲ್ಲರೂ ಕಳೆಯಕ್ಕೆ ಬರುವುದಿಲ್ಲ. ಅದನ್ನೆಲ್ಲರೂ ಭೋಗಿಸಲೇಬೇಕು ಅಂತ ಮಹಾತ್ಮ ಹೇಳ್ತಾರೆ. ಅದಕ್ಕೆ ಒಂದು ಪಾಪ ಎಲ್ಲಕ್ಕಿಂತ ಹಗುರ ಪಾಪ ಮಾಡೋದು ಒಂದು ಬಾಯಿ,
ಒಂದು ಮನಸ್ಸು. ಬಾಯಿ ಮಾಡೋದು ಗೊತ್ತಾಕದ, ಶರೀರ ಮಾಡೋದು ಗೊತ್ತಾಕದ, ಮನಸ್ಸಿನಿಂದ ಪಾಪ ಮಾಡೋದು ಅದು ನಮಗೇ ಗೊತ್ತಿರ್ತದ, ಮಂದಿಗೆ ಗೊತ್ತಿರುವುದಿಲ್ಲ. ನಾವು ತಿಳ್ಕೋತೇವಿ ನಾವು ಮನಸ್ಸಿನಾಗ ಪಾಪ ಮಾಡಿದ್ವಿ, ಅದ್ಯಾರಿಗೆ ಗೊತ್ತಾಗ್ಯದ, ಅದು ಯಾರಿಗೆ ಗೊತ್ತಾಗಿಲ್ಲ ಅಂತೀರಿ. ಇಲ್ಲ, ಅದನ್ನೂ ಗೊತ್ತಿರ್ತದೆ. ಅದು ಯಾರಿಗೆ ಗೊತ್ತದ? ಪರಮಾತ್ಮನಿಗೆ ಗೊತ್ತದ. ಮನವರಿಯದ ಕಳ್ಳತನವಿಲ್ಲವಲ್ಲ. ಮನಸ್ಸಿಗೆ ಗೊತ್ತಿಲ್ಲಂಗೆ ಪಾಪ ಏನು ಮಾಡಕ್ಕೆ ಬರುವುದಿಲ್ಲಲ್ಲ. ನಾವು ಪಾಪ ಮಾಡ್ತೇವೆ ಅಂದ್ರೆ ನಮ್ಮ ಮನಸ್ಸಿಗರೆ ಗೊತ್ತಿರ್ತದೆ. ಆ ಮನಸ್ಸಿಗೆ ಗೊತ್ತಿದ್ದಂಗೆ ಯಾವ ಪಾಪನ ಕೂಡ ಮನಸ್ಸಿಗೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ಒಂದೊಂದು ಪಾಪ ಕಡಿಮೆ ಮಾಡ್ಕೋತ ಬರಬೇಕು. ಉಪವಾಸ ಇರೋರು ಒಮ್ಮೆ ಪೂರ ಬಿಟ್ಟರೆ ಫಜೀತಿ ಹಾಕೋದು ಗೊತ್ತದಲ್ಲ ನೀವು. 4 ಉಣ 2 ಉಣಬೇಕು, 2 ಉಣ 1 ಉಣಬೇಕು, 1 ಉಣ ಅರ್ಧ ಉಣಬೇಕು. ಹಿಂಗೆ ಬಿಟ್ಕೋತ ಬಂದ್ರೆ ಆರಾಮಾಗಿ ಉಪವಾಸ ಇರಕ್ಕೆ ಬರ್ತದೆ. ಒಮ್ಮೆ 8 ರೊಟ್ಟಿ ಉಣವು ಒಮ್ಮೆ ಉಪವಾಸ ಇದ್ದ ಅಂದ್ರೆ ಅವನಿಗೆ 8 ಇಂಜೆಕ್ಷನ್ ಕೊಡ್ತಾರೆ ದವಾಖಾನೆಗೆ ಹೋಗಿ. ಬಿಡಕ್ಕೆ ಬರೋಂಗಿಲ್ಲ, ಸಾವಕಾಶ. ಹಾಗೆ ನಾವು ಪಾಪಗಳನ್ನು ಬಿಡಕ್ಕೆ ಮೊದಲು ಶರೀರದಿಂದ ಪಾಪ ಬಿಡಕ್ಕೆ ಪ್ರಯತ್ನ ಮಾಡಬೇಕು. ಶರೀರದಿಂದ ಏನಪ್ಪ ಅಂತ ಕೇಳಿದ್ರೆ ಅನ್ಯರ ವಿತ್ತಾಪಹರಣ, ಮತ್ತೊಬ್ಬರು ರೊಕ್ಕ ಸುಳೋದು, ಮತ್ತೊಬ್ಬರಿಗೆ ಹೊಡೆಯೋದು, ಮತ್ತೊಬ್ಬರದೇನಪ್ಪ ಅಂದ್ರೆ ಆಸ್ತಿ ಕಸ್ಕೊಳ್ಳೋದು, ಇವೆಲ್ಲ ಏನು ಮಾಡ್ತೇವಲ್ಲ, ಕೊಲ್ಲೋದು, ಇವೆಲ್ಲ ಶರೀರದ ಪಾಪ. ಅದಕ್ಕೆ ಶಾಸ್ತ್ರಗಳು ಅಹಿಂಸಾ ಪರಮೋ ಧರ್ಮ ಅಂದರು ಜೈನರು. ಮೊದಲು ಇನ್ನೊಬ್ಬರಿಗೆ ತ್ರಾಸು ಕೊಡಬೇಡ, ಇನ್ನೊಬ್ರಿಗೆ ತ್ರಾಸು ಕೊಡಬೇಡ, ಅದನ್ನು ಕಲೀರಿ. ಇನ್ನೊಬ್ರಿಗೆ ತ್ರಾಸು ಕೊಡಬೇಡ್ರಿ. ಮನುಷ್ಯ ಅಂತ ಅವನಿಗೆ ಅಂತಾರೆ. ಯಾರೇ ನಾವು ಕುಂತಿದ್ದೇವೆ ಬಂದ್ರಂದ್ರೆ ಎದ್ನಿಂದ್ರಿ ಅವ್ರಿಗೆ ಕೊಂಡ್ರಿ. ಅದೇ ಮಲಗಿದ್ರಿ ಅಂದ್ರೆ ಕೊಂಡೋಗಿ ಕೊಡ್ರಿ, ಕುಂಡ್ರಿದ್ದೀರಿ ಅಂದ್ರೆ ಎದ್ದು ನಿಂತವ್ರಿಗೆ ಕೊಡ್ರಿ. ಇದು ಶರೀರದಿಂದ ಮಾಡ್ತಕ್ಕಂಥದ್ದು. ಏನೊಂದು ದುಡ್ಡು ಖರ್ಚು ಇಲ್ಲದೇ ಶರೀರದಿಂದ ಉಪಕಾರ ಮಾಡೋಕ್ಕೆ ಬರ್ತದೆ, ಶರೀರದಿಂದ ಪಾಪನೂ ಮಾಡೋಕ್ಕೆ ಬರ್ತದೆ. ನಾವು ಮೊದಲು ಲಕ್ಷ್ಯ ಇಡಬೇಕು. ಶರೀರದಿಂದ ಯಾವ ಪಾಪನೂ ಕೂಡ ಅನ್ಯರಿಗೆ ಅಸಹ್ಯ ಪಡಬೇಡ. ಶಾಸ್ತ್ರ ಹೇಳಿದರು, ಇನ್ನೊಬ್ಬರಿಗೆ ನೋವಾಗತಕ್ಕಂಥ ಕೆಲಸ ನಾವು ಏನು ಮಾಡಬಾರ್ದು. ಈ ಶರೀರದಿಂದ ಪಾಪ ಕಮ್ಮಾಕ. ಪಾಪ ಕಮ್ಮಾದ್ರೆ ದುಃಖ ತಾನೇ ಕಮ್ಮಾಕ. ಅದನ್ನು ಹೇಳೋದು, ಜ್ವರ ಕಮ್ಮಾದ್ರೆ ಎಲ್ಲ ಕಮ್ಮಾಕಾವ. ಹಂಗೆ ಪಾಪ ಕಮ್ಮಾದ್ರೆ ದುಃಖ ಕಮ್ಮಾಕ. ಎರಡನೇದು ಪಾಪ ಮನುಷ್ಯ ಸಹಜ ಮಾಡ್ತಾನೆ. ಏನು? ಶರೀರದಿಂದ ಮಾಡಲಿಕ್ಕೆ ಪಾಪ ಮಾಡೋಕ್ಕೆ ಶಕ್ತಿ ಬೇಕು. ಕಳ್ತನ ಮಾಡಬೇಕು, ಹೊಡಿಬೇಕು, ಬಡಿಬೇಕು, ಶಕ್ತಿ ಬೇಕು. ಶಕ್ತಿ ಇಲ್ಲದವ್ರು ಶರೀರದಿಂದ ಪಾಪ ಮಾಡೋಕ್ಕೆ ಬರಂಗಿಲ್ಲ. ಆದ್ರೆ ಅವರು ಬಾಯಿಯಿಂದ ಪಾಪ ಮಾಡಬಹುದು. ಬಾಯಿಯಿಂದ ಪಾಪ ಮಾಡ್ತಾರೆ. ಶಾಸ್ತ್ರದಾಗ ಹೇಳ್ತು ಭಗವಂತ, ವಿನಯವನ್ನೇ ಹಿತವ ತರ್ಕ ನಿಜಗುಂಡು ಬರೆದರು. ಅನಪ ಶಬ್ದ ಅಚಲಿತಾರ್ಥ. ಮನುಷ್ಯನ ವಾಣಿ ಹೆಂಗಿರಬೇಕು ಅಂದ್ರೆ ಭಗವಂತ ಗೀತೆಯಲ್ಲಿ ಅನುದ್ವೇಗ ಕರಮ ವಾಕ್ಯಂ ಸತ್ಯಂ ಪ್ರಹಿತಂಚೇತ್ ಹಂಗೆ ಹೇಳಿದ್ರು ನೋಡವರು. ಮನುಷ್ಯನ ವಾಣಿಯೊಳಗೆ ಇನ್ನೊಬ್ಬರ ಮನಸ್ಸಿಗೆ ಏನಪ್ಪ ಅನ್ನಂಗೆ ಆಗಬಾರ್ದು, ಅಂತ ಮಾತಾಡಬಾರ್ದು. ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಸಂತೋಷ ಆಗುವಂಗ ಮಾತಾಡೋಕ್ಕೆ ಕಲಿಬೇಕೆ ವಿನ ಅವರ ಮನಸ್ಸಿಗೆ ಹತ್ತಬಾರ್ದು. ಅನುದ್ವೇಗ ಇರಬೇಕು, ಉದ್ವೇಗ ಇರಬಾರ್ದು. ನೀನು ಶಾಂತಿ ಇರಬೇಕು, ಅವರು ಶಾಂತಿ ಇರಬೇಕು. ಸಿಟ್ಟಿನಾಗ ಮಾತಾಡಬಾರ್ದು. ಶರಣರು ಹೇಳಿದ್ರಲ್ಲ, ತನಗೆ ಮುನಿದವರಿಗೆ ತಾ ಮುನಿಯಲಿಯ ಕೈಯ. ಏನಾಗ್ತದ? ಏನು ಸಿಗ್ತದೆ? ಅದಕ್ಕೆ ಹೇಳಿದ್ರು ಅವರು, ಮನೆಯ ಕಿಚ್ಚು ಮನೆ ಸುಟ್ಟಲ್ಲದೆ ನೆರಮನೆ ಸುಡದು ಕೂಡಲ ಸಂಘ. ಮನೆಗೆ ಬೆಂಕಿ ಹತ್ತು ಅಂದ್ರೆ ಮೊದಲ ಮನೆ ಸುಡ್ತದೆ, ಆಮೇಲೆ ಮಗ್ಗದ ಮನೆಯವ್ರು ಸುಡ್ತದೆ. ಸಿಟ್ಟು ಬಂತು ಅಂದ್ರೆ ಮೊದಲು ನೀವು ಹಾಳಾಕಿರಿ, ಆಮೇಲೆ ಅವನಿಗೆ ಹೊಡಿತೀರಿ, ಬೈತೀರಿ. ಮೊದಲು ನಿಮ್ಮ ಮನಸ್ಸು ಹಾಳಾಕ್ಕದ. ಬೈಬೇಕು ಅಂದ್ರೆ ಮೊದಲು ತಯಾರು ಮಾಡ್ಬೇಕಲ್ಲ. ಎಲ್ಲ ಸಿಟ್ಟು ಬರ್ತದೆ, ಮನಸ್ಸಿಗೆ ತಾಪ ಹಾಕದ, ಏನಲ್ಲಿ ಏನು ಬೀಳಲಿ ಒಂದು ವಿಚಾರ ಮಾಡಿ ಅನ್ನಬಾರ್ದು ಅನ್ನೋದು ಎಲ್ಲ ಕೂಡ ಅಂದುಬಿಡ್ತೇವೆ ನಾವು. ಅದು ಮನ್ಯಾಗ ಹುಟ್ಟಿದ ಬೆಂಕಿ ಮೊದಲು ಮನೆ ಸುಡ್ತದೆ,
ಆಮೇಲೆ ಮಗ್ಗದವ್ರ ಮನೆ ಸುಡ್ತದೆ. ಹಾಗೆ ನೀವು ನಿಂದ ಮಾಡಬೇಕು, ಏನಾರು ಬೈಬೇಕು ಅಂದ್ರೆ ಮೊದಲು ನಿಮ್ಮ ಮನಸ್ಸು ಹಾಳಾಗ್ತದೆ, ಆಮೇಲೆ ಅವ್ರ ಮನಸ್ಸು ಹಾಳಾಗ್ತದೆ. ಅದಕ್ಕೇ ಶಾಂತಿ, ಓಂ ಶಾಂತಿ ಶಾಂತಿ, ಶರೀರದಿಂದ ಶಾಂತಿ, ವಾಣಿಯಿಂದ ಶಾಂತಿ, ಮನಸ್ಸಿನಿಂದ ಶಾಂತಿ ತಿಳ್ಕೊಂಡೆ ಓಂ ಶಾಂತಿ 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 ಅಂದರು ಮಹಾತ್ಮರು. ಆದ್ದರಿಂದ ನೀವು ಮಾತಾಡುವಾಗ ಬಹಳ ಎಚ್ಚರದಿಂದ ಏನಪ್ಪ ಅಂತ ಕೇಳಿದರೆ ಮಾತಾಡಬೇಕು. ಮಾತಿನೊಳಗೆ ಇಷ್ಟು ಶಕ್ತಿ ಅದ, ಆ ಶಕ್ತಿ ಕಳ್ಕೊಂಡಿದ್ದೀವಿ ನಾವು. ಮಾತು ಅಂದ್ರೆ ಅಂದಂಗೆ ಆಗ್ತದೆ, ಅಷ್ಟು ಶಕ್ತಿ ಮಾತ್ರೊಳಗದ ರೀ. ಮಹಾತ್ಮರೇ ಸತ್ತು ಹೋಗಂದ್ರೆ ಸತ್ತ ಇಲ್ಲ, ಸತ್ತ ಹೇಳೋ ಅಂದ್ರೆ ಎದ್ದಾರಿ ಇಲ್ಲ ನೋಡಿ. ವಾಣಿ ಶಕ್ತಿ ಅದ. ನಾವು ಸತ್ತವನಿಗೆ ಹೇಳಂದ್ರೆ ಮತ್ತೆ ಎದ್ದವ್ ಸಾಯ್ತಾನ, ನಮ್ಮ ಎಂಥ ಉಲ್ಟಾ ಮಾತು ನಮ್ಮದು. ಅವ್ರು ಸತ್ತವನಿಗೆ ಹೇಳಂದ್ರೆ ಎದ್ರು, ಇದ್ದವ್ ಸತ್ತವ್ರು ಸತ್ತರು. ನನಗೆ ಎಷ್ಟು ಶಕ್ತಿ ಅದ್ರಿ ವಾಣಿಯೊಳಗೆ. ಯಾಕೆ ಯಾರು ಎಂದೂ ಕೂಡ ಯಾವಾಗಲೂ ಮನಸ್ಸಿಗೆ ನೋಯಿಸಲಾರ್ದಂಗೆ ಮಾತಾಡಿಲ್ಲ, ಯಾರು ಎಂದೂ ಸುಳ್ಳು ಹೇಳಿಲ್ಲ, ಯಾರು ಎಂದೂ ಜಗಳ ಹಚ್ಚಿಲ್ಲ, ಅಂಥವ್ರ ವಾಣಿಯೊಳಗೆ ಶಕ್ತಿ ಬರ್ತದೆ. ಅದಕ್ಕೆ ಮೌನ ಯಾಕೆ ಧಾರಣ ಮಾಡ್ತಾರೆ? ಮೌನ ಮಾಡೋದು ಯಾಕೆ? ಕೆಟ್ಟ ಮಾತಾಡಬಾರ್ದು, ಕೆಟ್ಟ ಅನ್ನಬಾರ್ದು, ಅದು ಮೌನ ಧಾರಣ ಅಂದ. ಶರೀರದೊಳಗೆ ಮಾತ್ರೊಳಗೆ ನೀವು ಲಕ್ಷ್ಯ ಇಡ್ರಿ, ಬಹಳ ಎಚ್ಚರದಿಂದ ಮಾತಾಡ್ರಿ. ಹೆಂಗೆ ಬಂದೂಕು ಬಿಟ್ಟರೆ ಬಾಣ ಹೊಡೆದ್ರೆ ವಾಪಸ್ ತೊಳಕ್ಕೆ ಬರಂಗಿಲ್ಲ, ಅದು ಹೊಯ್ತು ಬಿಟ್ಟದ್ದು ಹೊಯ್ತೇ. ಅದು ನೀವು ತಿಳಿದ್ರಿ ಅದೇನಪ್ಪ ಅಂದ್ರೆ ಹೊಲಿಯೋದಂತ, ಅದು ಇತ್ತು ಆಕಳ, ನೀವು ಬಂದೂಕು ಹೊಡೆದ್ರೆ ಗೊತ್ತೈತೆ ಪಾಪದ ಆಕಳ ಅಂದ್ರೆ ಇಲ್ಲ, ಹೋಯ್ತು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮುತ್ತು ಹೊಡಿತಂದ್ರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ, ಮಾತು ಆಡದ ಬಳಿಕ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಪುಣ್ಯಾತ್ಮರೇ, ಅದಕ್ಕೆ ಭಾಳ ವಿಚಾರ ಮಾಡಿರಿ. ಏನಪ್ಪ ಅಂತ ಕೇಳಿದ್ರೆ ಮಾತಾಡಕ್ಕೆ ಅಂಥದ್ದೇ ಕೇಳಬೇಕು, ಅಂಥದ್ದೇ ಮಾಡಬೇಕು. ಸತ್ಯವನ್ನು ಕೇಳು, ಸತ್ಯಮು ಅದ ಅಂದ್ರೆ ಶಾಸ್ತ್ರವು, ಅದನ್ನೇ ಕೇಳಿ ಅದನ್ನೇ ಮಾಡಿರಿ. ಸಾಯೋ ತನಕ ನಾವು ಕೇಳಿದ್ರೆ ಏನೂ ಆಗಲಿಲ್ಲ ಅಂತಂದ್ರೆ ನಮಗೆ ಏನು ಅರ್ಥ ಆಗಬೇಕು? ಏನು ಅರ್ಥ ಆಗಬೇಕು? ಯಾವುದೋ ಒಂದು ಊರೊಳಗೆ ಹಿಂಗೆ ಪ್ರವಚನ ನಡೆದಿತ್ತು. ಅವ್ರ ಹೆಸರ ಕೋಟಿಕರ್ಣ ಅಂತ. ಬಹಳ ದೊಡ್ಡ ಮಹತ್ವಾತ್ಯಾಗಿ ತಪಸ್ವಿ. ಪ್ರವಚನ ಮಾಡ್ತಾ ಇದ್ರು ಹಿಂಗೆ ಶ್ರಾವಣ ಮಾಸದಲ್ಲಿ. ಊರು ಜನ ಎಲ್ಲ ಬರ್ತಿತ್ತು, ಹೆಣ್ಣು ಗಂಡು ಬರ್ತಿದ್ರು, ಕೇಳ್ತಿದ್ರು, ಹೋಗ್ತಿದ್ರು. ಏನೂ ಪರಿವರ್ತನೆ ಆಗ್ತಾ ಇಲ್ಲ ಜನರ ಮೇಲೆ. ಆಗಿಲ್ಲ. ಹೊತ್ತು ಮುಳುಗತಕ್ಕ ವ್ಯಾಪಾರ ಮಾಡಿ ಒಂದು ದುಡ್ಡನ್ನು ಉಳಿಲಿಲ್ಲ ಅಂದ್ರೆ ವ್ಯಾಪಾರ ಅಂತಾರೆ ಅದಕ್ಕೆ. ವ್ಯಾಪಾರ ಅಂತಾರೆ ಅದಕ್ಕೆ. ವ್ಯಾಪಾರ ಮಾಡಿದ್ರೆ ಏನು ಒಂದು ದುಡ್ಡು ಉಳಿಬೇಕು, ಅದಕ್ಕೆ ವ್ಯಾಪಾರ ಅಂತಾರೆ. ಖಾಲಿ ಚಂತನ ಕೊಟ್ಟ ಕುಂತ ಮಾಡ್ದ ಕಾಯಂ ವೇಸ್ಟ್ ಆಯ್ತಾ, ವ್ಯಾಪಾರ ಅನ್ನಂಗಿಲ್ಲ ಅದಕ್ಕೆ. ಮನುಷ್ಯ ಕೇಳದ ಬಳಿಕ ಅರ್ಥ ಮಾಡ್ಕೋಬೇಕು, ಅಂದ್ರೆ ಕೇಳ್ದಂಗೆ. ಜನ ಕೇಳಕ್ಕೆ ಬರ್ತಿದ್ರು, ಜನ ಕೇಳಕ್ಕೆ ಬರ್ತಿದ್ರು. ಬಹಳ ಜನರಿಗೆ ಏನಪ್ಪ ಅಂತ ಕೇಳಿದ್ರೆ ಆನಂದಾಗಿ ಮಾತಾಡ್ಕೋತ ಹೋಗ್ತಿದ್ರು ಎಲ್ಲ ಜನ. ಏನು ಮಾತಾಡ್ತಾರೆ, ಎಷ್ಟು ಚಂದ ಹೇಳ್ತಾರೆ, ಬಹಳ ಸಂತೋಷದ ಅಂತ ಏನಪ್ಪ ಅಂತ ಕೇಳಿದ್ರೆ ಮಾತಾಡ್ತಿದ್ರು. ಆ ಸುದ್ದಿ ಆ ಊರೊಳಗೆ ಒಬ್ಬಕ್ಕೆ ಹೆಣ್ಮಗಳಿದ್ರು. ಆಕೆ ಕೆಲಸ ವೇಶ್ಯಾವೃತ್ತಿ, ಒಳ್ಳೆಯವಳೆಲ್ಲ. ಪರಪುರುಷರ ಸಂಘ ಮಾಡತಕ್ಕಂಥ ಹೆಣ್ಮಗಳು ಕಾತ್ಯಾಯಿನಿ ಅಂತಕ್ಕೆ ಹೆಸರ. ಮಹಾತ್ಮರು ಬಹಳ ಚಂದ ಹೇಳ್ತಾರಂತೆ, ಬಹಳ ಒಳ್ಳೆಯದು ಹೇಳ್ತಾರಂತೆ. ಆ ವೇಶ್ಯ ಮನೆಗೆ ಮಂತ್ರಿಗಳು, ದೊಡ್ಡ ದೊಡ್ಡವರು, ಶ್ರೀಮಂತರು, ಸಾಮಾನ್ಯರು ಆಕೆ ಮನೆಗೆ ಬರ್ತಾ ಇರಲಿಲ್ಲ. ಎಲ್ಲ ಕೋಟ್ಯಾಧೀಶರು ಆಕೆ ಮನೆಗೆ ಬರ್ತಿದ್ರು. ಸುಂದರ ಹೆಣ್ಮಗಳು, ಸಂಗೀತವನ್ನು ಬಲ್ಲವಳು, ನೃತ್ಯವನ್ನು ಕಲಿತವಳು. ಜನ ಆಕೆಗೆ ಭೇಟಿ ಆಗಬೇಕು, ಮಾತಾಡೋದು ಪಾಳಿ ಹಚ್ತಿದ್ರು. ಅಂಥ ಸೌಂದರ್ಯವತಿ ಆಕೆ.
ಸೌಂದರ್ಯವತಿ. ಅಂಥವಳು ಕಿವಿಗೆ ಬಿತ್ತು ಮಹಾತ್ಮರು ಬಂದಾರಂತ ಅವ್ರ ಹೆಸರು ಕೂಟಿಕರ್ಣ. ಅವರು ಅದ್ಭುತವಾದ ಪ್ರವಚನವನ್ನು ಮಾಡ್ತಾರಂತೆ. ಮಾನವನಿಗೆ ಮಹಾದೇವ್ ಮಾಡ್ತಾರಂತೆ, ಬದ್ಧನಿಗೆ ಮುಕ್ತ ಮಾಡ್ತಾರಂತೆ, ಪಾಪಿಗೆ ಪುಣ್ಯಾತ್ಮ ಮಾಡ್ತಾರಂತೆ. ಆಕೆ ಮನಸ್ಸನಾಗ ಬಂತು. ವಾಲ್ಯ ಕೋಳಿ ಮನಸ್ಸನಾಗ ಬಂತಲ್ಲ, ವಾಲ್ಮೀಕಿ ಆಗಲ್ಲ. ಯಾವ ಜನ್ಮದ ಪುಣ್ಯನೂ. ಕೆಲವೊಂದು ಕಾಳು ಬೀಜ ಹಾಕೋದಕ್ಕೊಂದು 4 ದಿನಕ್ಕೆ ಹುಡ್ತಾವೆ, ಫಲ ಕೊಡ್ತಾವೆ. ಒಂದೊಂದು ಗಿಡ 25 ವರ್ಷದ ಮೇಲೆ ಫಲ ಕೊಡ್ತಾವೆ. ಆಗಿಂದ ಫಲ ಕೊಡಂಗಿಲ್ಲ. ಯಾವ ಜನ್ಮದ ಪುಣ್ಯನ ಹೆಣ್ಮಗಳು. ಇಷ್ಟು ಜನ ಹೋಗ್ತಾರೆ. ಶ್ರೀಮಂತಿಕೆ, ದಾಸ ದಾಸಿಯರು, ಅರ್ವಪತಿ ಬೆಳ್ಳಿ ಬಂಗಾರಕ್ಕೆ ಮನೆಯೊಳಗೆ ತುಂಬಿ ತುಳುಕುತ್ತಿತ್ತು. ಆಕೆ ಕಿವ್ಯಾಗ ಬಂತು, ಯಾರೋ ಮಹಾತ್ಮರು ಬಂದಾರೆ, ಪ್ರವಚನ ಮಾಡ್ತಾರಂತೆ. ಏನಾದ್ರು ಹೇಳ್ತಿರ್ಬೇಕು. ಅವ್ರು ಇಷ್ಟು ಜನ ಹೋಗ್ತದಲ್ಲ, ಏನಾದ್ರು ಹೇಳ್ತಿರ್ಬೇಕು. ನಾನು ನಡಿ ಹೋಗುನು ಅಂತ ತಿಳ್ಕೊಂಡು ಹೆಣ್ಮಗಳು ಬಂದು ಮುಂದೆ ಕುಂತು ಸ್ವಾಮಿಗಳು ಪ್ರವಚನ ಮಾಡ್ತಾ ಇದ್ರು. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಃ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ಎಚ್ಚರಾಗ್ರಿ, ಹುಷಾರಾಗ್ರಿ. ಕಳ್ಳರು ಬಂದಾರೆ, ನಿಮ್ಮ ಮನಸ್ಸಿನೊಳಗೆ ಕಳ್ಳರದಾರ. ಕಾಮ ಕ್ರೋಧ ಲೋಭ ಇವೆಲ್ಲ ಕಳ್ಳರು ನಿನ್ನ ಶಾಂತಿ ಧನವನ್ನ, ನಿನ್ನ ಸೌಖ್ಯವನ್ನ, ನಿನ್ನ ಆನಂದವನ್ನು ಕಳತನ ಮಾಡಕ್ಕೆ ಬಂದಿದ್ದಾರೆ. ಆತ್ಮಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ನಿನ್ನ ಆತ್ಮ, ನಿನ್ನ ಆನಂದ, ನಿನ್ನ ಪರಮಾತ್ಮ ಹರಣ ಹಾಕತ್ತೇನೆ. ನಿನಗೆ ಬುದ್ಧಿ ಇಲ್ಲ ಅಂತ ಪ್ರವಚನ ಮಾಡ್ತಾ ಇದ್ರು. ಎಂದೂ ಬರಲಾರದೆ ಹೆಣ್ಮಗಳು, ಸದಾ ಪರಪುರುಷರ ಸಂಘದಲ್ಲಿ ಇರ್ತಕ್ಕಂತಹ ನೀಚ ವ್ಯವಹಾರ ಮಾಡ್ತಕ್ಕಂಥ ಹೆಣ್ಮಗಳು. ಯಾವ ಜನ್ಮದ ಪುಣ್ಯನೋ, ಯಾವ ಭಾಗ್ಯನೋ ಆಕೆ ಜನ್ಮದಲ್ಲಿ. ಸದಾ ಮಂದಿ ಹಿಂಸೆಯನ್ನು ಮಾಡತಕ್ಕಂಥ ವಾಲ್ಯ ಕೋಳಿ ವಾಲ್ಮೀಕಿ ಆದ ಮಹಾತ್ಮರ ಸಂಪರ್ಕ ಶಬ್ದದಿಂದ ಹೆಣ್ಮಗಳು ಮುಂದೆ ಕುಂತಿದ್ಲು. ನನ್ನ ಶಾಂತಿಯನ್ನು ಕಳ್ಕೊಂಡೆ. ಇಡೀ ನನ್ನ ಜನ್ಮನೆ ಪರಪುರುಷರ ಸಂತೋಷಕ್ಕಾಗಿ, ಅವರ ಸುಖಕ್ಕಾಗಿ, ಅವರಿಗೇನಪ್ಪ ಅಂತಂದ್ರೆ ಆನಂದ ಕೊಡೋದಕ್ಕಾಗಿ ನನ್ನ ಜನ್ಮವನ್ನು ಕಳೆದಿಲ್ಲ. ನನ್ನ ಪರಮಾತ್ಮ ನಾನು ಭೇಟಿ ಆಗಲಿಲ್ಲಲ್ಲ. ಎಂಥದ್ದು ನನ್ನ ಘನಘೋರ ಪಾಪವನ್ನು ಮಾಡಿದೆ, ತಪ್ಪ ಮಾಡಿದೆ ಅಂತ ಒಂದು ಸಾವನ ಕಣ್ಣಾಗ ನೀರು ಹೋಗ್ತಾ ಇದ್ದು ಪ್ರವಚನ ಕೇಳ್ತಾ ಇದ್ಲು. ಆವಾಗ ಆಕೆ ಮನೆ ಕೆಲಸ ಮಾಡೋ ದಾಸಿ ಓಡಿ ಬಂದ್ಲು. ಅಮ್ಮ, ಮನ್ಯಾಗ ಕಾಡ್ರು ಬಂದಾರ, ಎಲ್ಲಾನು ಬಾಳೆ ಮಾಡ್ಕತ್ತಾರ, ಬಂಗಾರ ಬೆಳ್ಳಿ ಎಲ್ಲ ಬಾಳೆ ಮಾಡಕತ್ಯಾರ. ನಾ ಹೆಂಗೆ ಮಾಡಲಿ ಅಂತ ಓಡಿ ಬಂದು ಮುಂದೆ ಕುಂತಿಳಕ್ಕೆ ಮುಂದೆ ಬಂದು ಅಮ್ಮ ಅಮ್ಮ ಅಂತ ಕರೆದ್ರು. ನೋಡಕತ್ತಿಲ್ಲ, ಅಳಕತ್ತಾಳ, ಪ್ರವಚನ ಕೇಳಕತ್ತಾಳ. ತನ್ಮಯ ಆಗಿದ್ದಾಳೆ ಹೆಣ್ಮಗಳು. ಅಮ್ಮ, ಮನ್ಯಾಗ ಕಾಡ್ರು ಬಂದಾರೆ, ನಿಮ್ದೆಲ್ಲ ಬಂಗಾರ ಬೆಳ್ಳಿ ಗೋಳೆ ಮಾಡ್ಕೊಂಡು ನಡೆಕತ್ಯಾರ. ಅವಾಗ ಆ ಹೆಣ್ಮಗಳಂತಾಳೆ, ಆ ಹೆಣ್ಮಗಳು ಅಂತಾಳೆ, ಬಹಳ ಚಂದ ಹೇಳ್ತಾಳೆ, ಅವೆಲ್ಲ ನಕಲಿ ಅದಾವ. ಇಲ್ಲಿ ಆಕೆ ಅಂದ್ರೆ ಹಿಂಗ್ಯಾಕೆ ಅಂತೀರಿ? ನಾವು ನೀವು ಹೋಗಿ ಸರಾಪಿ ಅಂಗಡಿಯಾಗ ಖರೀದಿ ಮಾಡಿದ್ದೇವಿ. ನಾವು ಸ್ವತಃ ಇದ್ದೀನಿ. ಅದು ನಕಲಿ ಅಲ್ಲ, ಸ್ವಯಂ ಅದ.
ಚಲೋ ಬಂಗಾರ ಅದ, ಕಿಲೋಗಟ್ಲೆ ಬಂಗಾರ ಅದ, ನೀವು ನಕಲಿ ಅಂತೀರಲ್ಲ ಅಂತ ಅಂದ್ರೆ ಆಕೆ ಅಂತಾಳೆ, ನಕಲಿ ಬಂಗಾರ ಇವತ್ತು ನನಗೆ ಪ್ರವಚನದ ಸಿಕ್ಕದ, ಅವೆಲ್ಲ ನಕಲಿ. ಆತ್ಮ ಲಾಭಾತ್ ಪರಂ ಲಾಭೋನ ವಿದ್ಯತೆ. ಪರಮಾತ್ಮನ ಪ್ರಾಪ್ತಿಗಿಂತಲೂ ಜಗತ್ತಿನೊಳಗೆ ಇನ್ನೊಂದು ಲಾಭ, ಇನ್ನೊಂದು ಏನಪ್ಪಾ ಅಂತ ಶ್ರೀಮಂತಿಕೆ ಜಗತ್ತಿನೊಳಗಿಲ್ಲ. ಆ ಕಾಡ್ರು ಹೆಣ್ಮಗಳು ಓಡಿ ಹೋಗ್ಯಾಳ, ಏನು ಹೇಳ್ತಾಳ ತಿಳ್ಕೊಂಡು ಅವು ಗಂಟು ಕಟ್ಕೊಂಡು ಅವರು ಬೆನ್ನಿಂದ ಹಿಂದೆ ಬಂದಿಂದರು, ನೋಡಿದ್ರು, ಕೇಳಿದ್ರು, ಏನು ಅವೆಲ್ಲ ನಕಲಿ ಅದಾವ ಒಯ್ದು ಬಿಡು ಅಂದರು. ಅವರು ಒಂದು 10 ನಿಮಿಷ ಕುಂತು ಕತೆ ಕೇಳಿದ್ರು, ಅಂದರು ಹೌದು ಇವೆಲ್ಲ ನಕಲಿ ಅದಾವ ಅಂತ ಮನೆ ಮುಂದೆ ಒಯ್ದು ಚೆಲ್ಲಿ ಹೋದ್ರು. ಎಷ್ಟು ಸುಖಗಳು ನಾವು ಪ್ರಪಂಚದಲ್ಲಿ ಪಡಿತೇವಿ ಅವೆಲ್ಲ ನಕಲಿ ಅದಾವ. ಯಾವ ಸುಖನೂ ಕೂಡ ದುಃಖ ಒಡರಿ ಕೆಡಿಸದ ಸಾರ ಸುಖವನ್ನು ಬೇಡುವೆ ನಗುವ ನಿಮ್ಮನ್ನು ಭವಭವದಳು ಮಾಡಿನ ಗೊಲಿದು ಸುವರ್ಣ ಸಂತತಿಯ ನಿಂತು. ಹೇ ಪರಮಾತ್ಮ, ಎಂದೂ ದುಃಖ ಬಂದ ಆ ಸುಖ ಕೆಡಿಸಿರಬಾರ್ದು. ಅಂಥವು ಯಾವ ಅದಾವ ನಿಮ್ಮಂತೆ? ಮಗ ಹುಟ್ಟದ ಬಹಳ ಆನಂದ ಆಯ್ತು, ಅವು ಸತ್ಲು, ಹೊಳ್ಳುಣ್ಣಿ ಚಾಲು ಆಯ್ತು, ಬಹಳ ಫಾಯ್ದೆ ಆಯ್ತು, ಬಹಳ ಆನಂದ ಆಯ್ತು. ದೀಪಾವಳಿ ಮಾಡಿದ್ರಿ, ನುಕ್ಸಾನ ಆಯ್ತು. ಜಗತ್ತಿನೊಳಗೆ ಯಾವ ಸುಖನೂ ಇಲ್ಲ ದುಃಖವನ್ನು ತರಲಾರ್ದು. ಲಕ್ಷಣ್ರಿ, ಎಲ್ಲ ಸುಖನೂ ಕೂಡ ಆಮೇಲೆ ದುಃಖ ತರ್ತವೆ. ಬಹಳ ಪ್ರೀತಿಯಿಂದ ಉಣ್ತೀರಿ, ಪ್ರೇಮದ ಊಟ ಹೆಚ್ಚಿಗೊಂಡ್ರಿ ದುಃಖ ಜೊತೆಗೇನ, ಸುಖದ ಜೊತೆಗೆ ದುಃಖ ಅದ ಪ್ರಪಂಚದೊಳಗೆ. ಹ್ಯಾಂಗ ಬೆಳಕಿನ ಜೊತೆಗೆ ಕತ್ತಲಿ ಅದ, ದಿನದ ಜೊತೆಗೆ ರಾತ್ರಿ ಅದ, ಹಾಗ ಸಮಸ್ತ ಪ್ರಪಂಚದ ಸುಖದೊಳ ದುಃಖ ಬೆರೆಸದ ಕೂಡ್ಯದ. ದುಃಖ ಕೂಡ್ಲಾರ್ದ ಸುಖ ಇವು ನೀವು ಕುಂತೀರಲ್ಲ, ಈ ಸುಖ ಪರಮಾತ್ಮ ಸುಖ. ಅಲ್ಲಿ ದುಃಖನೇ ಇಲ್ಲ, ನಾವು ಬೇಡುವುದೇ ಇಲ್ಲ. ಎಲ್ಲಿ ಬೇಡ್ತೇವೆ ಅಲ್ಲಿ ದುಃಖ, ಬೇಡದವ ಭಿಕಾರಿ, ಸಾಕಂದವ ಸಾಕಾರ. ಆನಂದ ಅದ. ಯಾವ ಪ್ರಪಂಚದ ವಸ್ತುಗಳು ಬೆರಿಕೆ ಇಲ್ಲಿಲ್ಲ. ಇಲ್ಲಿ ಗಂಡ ಇಲ್ಲ, ಹೆಂಡತಿ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಮನೆಯಲ್ಲಿ ಏನೂ ಇಲ್ಲ. ಪರಮಾತ್ಮ ನಾವು ಇಬ್ಬರೇ ಇದ್ದೇವೆ, ನೀವಿದ್ದೀರಿ ಪರಮಾತ್ಮ. ಎಲ್ಲಿ ಸಂಸಾರದ ವಸ್ತುಗಳು ಬರ್ತಾವ ಅವು ದುಃಖ ತಗೊಂಡೇ ಬರ್ತಾವ, ಲಾಭ ಹಾನಿ ತಗೊಂಡೇ ಬರ್ತದೆ, ಜನ್ಮ ಮರಣ ತಗೊಂಡೇ ಬರ್ತದೆ, ಕೂಡುದು ಅಗಲು ತಗೊಂಡೇ ಬರ್ತದೆ. ಗಂಡ ಹೆಂಡತಿ 100 ಮಂದಿ ಕೂಡಿಸ್ತೀರಿ, ಅಗಲ್ಸಕ್ಕೆ ಯಾರು ಮಂದಿ ಬೇಕು? ನೀವೇ ಆಗುತ್ತೀರಿ. ಎಷ್ಟು ಕೂಡ್ಯಾವ ಅಷ್ಟು ಅಗಲ್ತಾವ, ಎಷ್ಟು ಬಂದಾವ ಅಷ್ಟು ಹೋಗ್ತಾವ. ಜಗತ್ತಿನೊಳಗೆ ಇದು ನಿಯಮದ. ಕೂಡುದಕ್ಕೆ ನಾ ಆನಂದ ಪಡ್ತಿ, ದುಃಖ ಕಾಯ್ತದ ಮುಂದ. ಲಾಭಕ್ಕೆ ಆನಂದ ಪಡ್ತಿ, ಹಾನಿ ಅದ ಮುಂದ. ಹುಟ್ಟುದಕ್ಕೆ ಸಂತೋಷ ಪಡ್ತಿ, ಮರಣ ಅದ ಮುಂದ. ಇದನ್ನು ನೆನಪಿಡ್ಬೇಕು. ಶಾಸ್ತ್ರದೊಳಗೆ ಅದಕ್ಕೆ ಹೇಳ್ತದೆ, ಬಹಳ ವಿಚಾರ ಮಾಡ್ತಮ್ಮ. ಜಗತ್ತಿನೊಳಗೆ ಮನುಷ್ಯನಿಗೆ ಪ್ರಪಂಚದೊಳಗೆ ಆನಂದ ಅಂದ್ರೆ ಮಧ್ಯಾಹ್ನದ ಬಿಸಿಲ. ಎಷ್ಟೊತ್ತು ಇರ್ತಾನೆ ಬಿಸಿಲು ಮಧ್ಯಾಹ್ನದಾಗ, ಅಳ್ತಾನೆ. ಹಂಗ ಸಮಸ್ತ ಸುಖಗಳು ಏನಪ್ಪ ಅಂತಂದ್ರೆ ಅವು ದುಃಖದೊಳಗೆ ಪರಿವರ್ತನೆ ಆಗ್ತಾ ಇರ್ತಾವೆ. ಸುಖ ಬಂದ ಅಂದ್ರೆ ದುಃಖ ತಗೊಂಡೇ ಬಂದದ, ದುಃಖ ಬಂದದ ಸುಖ ತಗೊಂಡೇ ಬರ್ತದೆ. ಅವೆರಡೂ ಜೋಡಿನೇ ಇರ್ತಾವೆ, ಭಿನ್ನ ಇಲ್ಲ. ದುಃಖದ ಹಿಂದೆ ಸುಖಶ್ಯಾಂತರಂ ದುಃಖಂ, ದುಃಖಶ್ಯಾನಂತರಂ ಸುಖಂ, ಚಕ್ರ ನೇಮಿ ಪರಿವರ್ತಯತೆ. ಹೆಂಗ ಗಡಿಯಾರದ ಮೂಲಕ ತಿರುಗುತ್ತೇ ಇರ್ತದೆ, ಹಂಗೆ ಸುಖ ದುಃಖ ತಿರುಕೋತೇ ಇರ್ತಾವೆ. ನಿಂದ್ರಾಗಿಲ್ಲ. ನಿಂತು ಅಂದ್ರೆ ಗಡಿ ಬಂದಾಗೆ ತಿಳ್ಕೊಬೇಕು. ಸುಖ ಇಲ್ಲ ದುಃಖ ಅಂದ್ರೆ ಸತ್ತಾನ ತಿಳ್ಕೊಬೇಕು. ಜೀವಂತ ಅದನಂದ್ರೆ ಸುಖ ದುಃಖ ಗಡಿಯಾರ ಚಾಲೂನೇ ಇರ್ತದೆ. ಸುಖಶ್ಯಾನಂತರಂ ದುಃಖಂ, ದುಃಖಶ್ಯಾನಂತರಂ ಸುಖಂ.
ಇದು ತಿರುಗುತ್ತಾನೆ ಇರ್ತಾವೆ. ಅದಕ್ಕೇ ಮಹಾನುಭಾವರು ಹೇಳ್ತಾರೆ, ಈ ದುಃಖದಿಂದ ನಾನು ದೂರ ಆಗಬೇಕು ಅಂದರೆ ಮೊದಲ ಶರೀರ ಸ್ವಾಧೀನ ಮಾಡ್ಕೋಬೇಕು. ಆಮೇಲೆ ನಮ್ಮ ವಾಣಿ ಬಾಯಿ ಬಹಳ ಇರೋದು. ಮಾತು ಬಲ್ಲವರು ಮಾತು ಅಂದಂಗೆ ಆಗ್ತದ್ರಿ, ಅನ್ನೋ ಶಕ್ತಿ ಅದ. ವಾಣಿಯಲ್ಲಿ ಶಕ್ತಿ ಅದ. ಯಾರು 12 ವರ್ಷ ಮಾತಾಡಂಗಿಲ್ಲ ಅವ್ರ ವಾಣಿಯೊಳಗೆ ಅಂದಂಗೆ ಆಗ್ತದೆ. 12 ವರ್ಷ ಬಾಯಿ ಬಿಚ್ಚಬಾರ್ದು. ಹಂಗಿದ್ರು ಅಂದ್ರೆ ಅವ್ರ ವಾಣಿಯೊಳಗೆ ಒಂದು ಶಕ್ತಿ ಬರ್ತದೆ, ನೇಮದ ಅವ್ರು ಅಂದಂಗೆ ಆಗ್ತದೆ. ಯಾರು ಸದಾ ಬಾಯಿಯೊಳಗೆ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ನಿರಂತರ, 13 ಲಕ್ಷ ಯಾರು ನಿರಂತರ ಒಂದೇ ಜಗದಾಗ ಒಂದೇ ಸಮಯದಾಗ ಯಾರು ಮನುಷ್ಯ 13 ಲಕ್ಷ ಜಪ ಮಾಡ್ತಾರೆ ಅವ್ರ ಬಾಯಾಗ ಶಕ್ತಿ ಬರ್ತದೆ. ಜಗ ಅದೇ ಇರಬೇಕು, ಮಂತ್ರ ಅದೇ ಇರಬೇಕು, ಸಮಯ ಅದೇ ಇರಬೇಕು. ಇಷ್ಟು ನಿಷ್ಠೆಯಿಂದ ಯಾರು ಮಾಡ್ತಾರೆ ಅವ್ರ ವಾಣಿಯೊಳಗೆ ಶಕ್ತಿ ಬರ್ತದೆ. ಮನುಷ್ಯ ಪರಮಾತ್ಮ ಇಂಥ ಅಗಾಧ ವಸ್ತುವನ್ನು ಕೊಟ್ಟಿದ್ದಾನೆ ನಮ್ಗೆ. ಈ ಶರೀರದಿಂದ ಬೇಕಾದಲ್ಲಿ ಹೋಗ್ಬೋದ್ರಿ. ಹೆಂಗದ ನೋಡ್ರಿ, ಪ್ಲೇನಿಗೆ ರೊಕ್ಕ ಖರ್ಚು ಮಾಡ್ಬೇಕಲ್ಲ, ದಿಲ್ಲಿಗೆ ಹೋಗ್ತೀರಿ ನೀವು, ಇಲ್ಲೇ ಕುಂತ ದಿಲ್ಲಿಗೆ ಹೋಗ್ಬೋದು. ಹೆಂಗದ್ರಿ, ದಿಲ್ಲಿಯ ಸುದ್ದಿ ಇಲ್ಲೇ ಹೇಳ್ತಾರೆ, ಮಹಾತ್ಮ ಹೇಳ್ತಾರೆ. ಆ ಶಕ್ತಿ ಅದ ಪರಮಾತ್ಮ, ಸದೇ ಹೋಗ್ತಕ್ಕಂಥ ಶಕ್ತಿ ಅದ. ವಿಮಾನದಾಗ ಕುಂಡ್ರು ಜೋರಿತಾರೆ, ಇಲ್ಲಿ ಕುಂತು ಶರೀರ ತೊಗೊಂಡು ಹೋಗ್ಬೋದು. ಕಲ್ಲು ಹಾರಂಗಿಲ್ಲ, ರೌದಿ ಹಾರ್ತದಿಲ್ಲ, ರೌದಿ ಹಾರ್ತದ, ಕಲ್ಲು ಹಾರ್ತದ ಇಲ್ಲ. ನಿಮ್ಮ ಶರೀರ ಹಾರಂಗಿಲ್ಲ. ನಿಮ್ಮ ಶರೀರ ಹಿಂಗೆ ರೌದಿ ಹೆಂಗೆ ಇದನ್ನ ಇಷ್ಟ ಏನಪ್ಪ ಅಂತ ಹೇಳಗಲ್ಲ, ಯೋಗ ಶಕ್ತಿಯಿಂದ ನೀವು ಮಾಡಿದ್ರಿ ಅಂದ್ರೆ ಹೋಗ್ತದ. ಪುಗ್ಗ ಹವ ತುಂಬಿದ್ರೆ ಹೋಗ್ತದ, ಹಂಗೆ ಇದ್ರೆ ಹೋಗಿಲ್ಲ, ಕೆಳಗೆ ಬೀಳ್ತದೆ. ಹವ ಇಲ್ಲಂದ್ರೆ ಕಿಟ್ಟೆ ಅದ, ಕೆಳಗೆ ಬೀಳ್ತದೆ. ಒಳಗೆ ತುಂಬ್ರಿ ಮ್ಯಾಲ ಹೋಗ್ತದೆ. ಹಂಗೆ ಈ ಶರೀರದೊಳಗೆ ಇಷ್ಟೊಂದು ಶಕ್ತಿ ಅದ. ಇದಕ್ಕೆ ತಪಶಕ್ತಿ ತುಂಬುದ್ರಿ ಅಂದ್ರೆ ಈ ಶರೀರ ಹೋಗ್ತದೆ ಹಿಂಗೆ ವಿಮಾನ ಹೋದಂಗೆ. ಹಂಗದ ಎಂಥ ಶಕ್ತಿ ಪರಮಾತ್ಮ ಕೊಟ್ಟಾನೆ ಇದರಾಗೆ, ಎಂಥ ಶಕ್ತಿ ಪಟ್ಟ. ನೆಲ ಮೇಲೆ ನಡೆಯುವ ಜರುತ್ತಿಲ್ಲ, ಹಂಗೆ ಹೋಗ್ತದೆ. ನಾವು ಹೋಗ್ತೇವೆ ಸತ್ತು ಬಳಕ ಹಣ ಎತ್ಕೊಂಡು ಹೋಯ್ತು ನಡೆಯಂಗೆ, ಹಂಗೆ ಹೋಗ್ಕೊಂಡು ನೋಡ್ರಿ ಮಂದಿ ಮೇಲೆ. ಒಂದು ಜೀವಂತ ಹೋಗಕ್ಕೆ ಬರಂಗಿಲ್ಲ. ಯಾಕೆ? ಶಕ್ತಿ ನಾವು ಹವ ತುಂಬಿಲ್ಲ. ಇದರೊಳಗೆ ಯೋಗ ಶಕ್ತಿ ತುಂಬುದ್ರಿ, ಪ್ರಾಣ ಶಕ್ತಿ ತುಂಬುದ್ರಿ. ಈ ಶರೀರ ಹಿಂಗೆ ಹೋಗ್ತದೆ, ಹಿಂಗೆ ಹೋಗ್ತದೆ. ಮಹಾತ್ಮರು ಎಲ್ಲಿಂದ ಎಲ್ಲಿ ಹೋಗ್ತಾರೆ ಗೊತ್ತದೆ? ಎಲ್ಲಿ ಹೋಗ್ತಾರೆ? ಶಂಕರಾಚಾರ್ಯ ಇದ್ರು ಎಲ್ಲಿ? ಹಿಮಾಲಯದಾಗ ತಪಶ್ಚರ್ಯ ಮಾಡ್ತಾ ಇದ್ರು. ಅವ್ರವ್ ತೀರ್ಕೊಂಡ್ಲಂತ. ಸನ್ಯಾಸಿ ಆಗುವಾಗ ಒಬ್ಬನೇ ಮಗ ಶಂಕರ. ತಾಯಿ ಹೇಳಿದ್ಲು, ಮಗ ನನಗಿಟ್ಟು ಬೆಂಕಿ ಇಟ್ಟು ಹೋಗಪ್ಪ, ಬೆಂಕಿ ಇಟ್ಟು. ಬ್ರಾಹ್ಮಣರು ಅಗ್ನಿ ಮಾಡ್ತಾರೆ, ಬೆಂಕಿ ಇಟ್ಟು ಹೋಗಪ್ಪ. 8 ವರ್ಷದ ಬಾಲಕ ಶಂಕರ ಹೋಗಿಬಿಟ್ಟ. ಅಮ್ಮ ನಾ ಬರ್ತೀನಿ, ನೀನು ಬೆಂಕಿ ಇಡಕ್ಕೆ ಬರ್ತೀನಿ ಅಂತ ಹೋಗಿ ಎಲ್ಲಿ ಹಿಮಾಲಯ, ಎಲ್ಲಿ ಕೇರಳ. ಮುದುಕಿ ಸಾಯುವಾಗ ಶಂಕರ ಅಂತ ಚೀರ್ತಾಳೆ, ಮಗನ ಕರೀತಾಳೆ. ದೇಹ ಬಿಡುವಾಗ ಶಂಕರಾಚಾರ್ಯ ಅಗ್ನಿ ಸಂಸ್ಕಾರಕ್ಕೆ ಹಿಮಾಲಯದಿಂದ ಅಲ್ಲಿಗೆ ಹೋದರು. ನಾವು ನಡ್ಕೋತ ಹೋಗಿ 2 ದಿನ ಬೇಕ್ರಿ. ಇದು ಶಕ್ತಿ ಅದ, ಪುಗ್ಗಲ ತುಂಬ ಯೋಗ ಶಕ್ತಿ ಅದ. ಈ ಶರೀರವನ್ನು ನಾವು ಸದಾ ಉಪಯೋಗ ಮಾಡ್ಕೊಳ್ಳಿಲ್ಲ, ಬರೀ ಉಣಾಕ ತಿನ್ನಾಕೆ ಉಪಯೋಗ ಮಾಡ್ಕೊಂಡೇವಿ, ಎದಕ್ಕೂ ಉಪಯೋಗ ಮಾಡ್ಕೊಳ್ಳಿಲ್ಲ. ಇದು ಉಂಡೇವಿ, ತಿಂದೇವಿ, ಗುಂಡಾದೇವಿ, ಅರಿವು ಬಿಟ್ಟೇವಿ, ತೊಟ್ಟೇವಿ, ಮಜಾ ಮಾಡಿದೇವಿ. जो मजा करेगा वो सजा भोगेगा, जो मजा करेगा वो सजा भोगेगा. ಯಾರು ಮಜಾ ಮಾಡ್ತೀರಿ ಅವ್ರಿಗೆ ಸಜಾ ಆಗ್ತದೆ. ಅನಂತ ಜನ್ಮಗಳಲ್ಲಿ ಹುಟ್ಟು ಸಾಯ್ಬೇಕಾಗ್ತದೆ. ಅವರು ಆ ಶರೀರವನ್ನು ಹಿಂಗೆ ಮಾಡಿದ್ರು ನೋಡ್ರಿ. ಎಂತ ಎಂತ ಮಹಾತ್ಮ, ಎಂತ ಮಾತು. ಅದಕ್ಕೆ ಲಕ್ಷ್ಯ ಇಡ್ರಿ.
ಶರೀರ ಪರಮಾತ್ಮ ಕೊಟ್ಟ ಅಂದ್ರೆ ಬರೀ ಉಣಾಕ ಉಡಾಕ ಸಂಸಾರ ಮಾಡೋಕ್ಕಲ್ಲ, ಈ ಶರೀರದಿಂದ ನೀವು ಬೇಕಾದ್ದನ್ನು ಸಾಧಿಸಬಹುದು. ಶರೀರ ಹಿಂಗೆ ಇಡಬಹುದು ಎಷ್ಟು ದಿನ ಅದು. ಶಕ್ತಿ ಅದೇ ಹಿಂದಕ್ಕೆ ನಮ್ಮ ಮಹಾತ್ಮರು ಸಾವಿರ ವರ್ಷ ಇರ್ತಿದ್ರು. ಯಾಕೆ ಇರ್ತಿದ್ರು? ಹೆಂಗೆ ಇರ್ತಿದ್ರು? 500 600 ವರ್ಷ ಇರ್ತಿದ್ರು. ಹೆಂಗಿರ್ತಿದ್ರು? ಶರೀರ ಶಕ್ತಿ ಅದ, ಯಾರು ಎತ್ತಲಾರ್ದು. ಸಿದ್ಧಾರ್ಥ ಚರಿತ್ರೆ ಕೇಳಿರಲ್ಲ, 10 ಮಂದಿ ಜಗ್ಗಲಾರ್ದ ನಾಮ ಸಣ್ಣ ಹುಡುಗ 20-25 ವರ್ಷ ಜಗ್ಗಿ ಹೊಳಿಗೆ ಹಾಕ್ತಾರೆ. ಎಲ್ಲಿ ಬಂದು ಶಕ್ತಿ ಇದು? ಅದ ಶರೀರದ ಶಕ್ತಿ ಅದ. ಈ ಶಕ್ತಿ ಸಾಮಾನ್ಯ ಶಕ್ತಿ ಇಲ್ಲ, ಅದನ್ನು ಮಾಡ್ಕೊಳ್ಳೋದು ಯುಕ್ತಿ ನಮಗೆ ಗೊತ್ತಿಲ್ಲ. ಈ ಶರೀರದಿಂದ ಏನಾದರೂ ಸಂಪಾದಿಸಬಹುದು, ಯೋಗವನ್ನು ಮಾಡಬಹುದು, ನೀವು ಬೇಕಾದನ್ನು ಮಾಡಬಹುದು, ಶ್ರೀಮಂತನಾಗಬಹುದು, ಮಹಾಂತನಾಗಬಹುದು, ಸಂತನಾಗಬಹುದು. ಶರೀರದಲ್ಲಿ ಅಷ್ಟ ಶಕ್ತಿ ಅದ. ಈ ಕಣ್ಣಾಗ ಈ ಕಣ್ಣಾಗ ಬಹುಶಃ ಹಿಂದೆ ಕುಂತವ್ರಿಗೆ ನಾವು ಕಾಣ್ತೀನಿ, ಇಲ್ಲಿ ಯಾರಿಗೂ ಚಸ್ಮಾ ಬರಲಾರ್ದವ್ರು ಬಂದವ್ರಿಗೆ ಕಾಣಂಗಿಲ್ಲ. ಈ ಕಣ್ಣಿನೊಳಗೆ ಇಂಥ ಶಕ್ತಿ ಅದ, ಇಲ್ಲಿ ಕುಂತದ್ದೇ ಅಲ್ಲಿ ನೋಡೋ ಶಕ್ತಿ ಅದ, ಎಲ್ಲಿ ಬೇಕಾದ್ರೆ ಅಂಥ ಕಣ್ಣದವ್ರಿ, ಅಂಥ ಕಣ್ಣದ. ಇಲ್ಲಿ ಕುಂತಾನೆ ನೋಡ್ತಾರೆ, ಇಲ್ಲಿ ಕುಂತಲೇ ಶಬ್ದ ಕೇಳಕ್ಕೆ ಬರ್ತದೆ, ಕಿವಿ ಇಂಥದ್ದದ. ಕಾಶಾಗ ಮಾತಾಡೋದು ಇಲ್ಲಿ ಕೇಳಕ್ಕೆ ಬರ್ತದೆ, ಕಾಶಾಗ ನಡೆದ ಘಟನೆ ಇಲ್ಲಿ ನೋಡಕ್ಕೆ ಬರ್ತದೆ. ನಾವು ಕಳ್ಕೊಂಡೇವಲ್ಲ ಶಕ್ತಿ. ಇಂಥ ಶರೀರ ಪರಮಾತ್ಮ ಕೊಟ್ಟ ರತ್ನ. ಜಗತ್ತಿನೊಳಗೆ ಎಲ್ಲ ವಸ್ತುವಿಗೆ ಕಿಮ್ಮತ್ತದ, ಈ ಶರೀರಕ್ಕೆ ಕಿಮ್ಮತ್ತು ಇಲ್ಲ. ಇದಕ್ಕೆ ಕಿಮ್ಮತ್ತು ಕಟ್ಟಕ್ಕೆ ಬರಂಗಿಲ್ಲ. ಅದಕ್ಕೆ ಅಮೂಲ್ಯವಾದ ಪರಮಾತ್ಮ ಇಂಥ ಶರೀರವನ್ನು ಕೊಟ್ಟಿದ್ದಾನೆ ನಿನಗೆ. ಈ ಕಣ್ಣಿಂದ ಏನು ಉಪಯೋಗ ಮಾಡ್ಕೊಂಡಿಯಪ್ಪ? ಈ ಕಿವಿಯಿಂದ ಏನು ಉಪಯೋಗ ಮಾಡ್ಕೊಂಡ್ಯಪ್ಪ? ಈ ಕೈಯಿಂದ ಏನು ಉಪಯೋಗ ಮಾಡ್ಕೊಂಡ್ಯಪ್ಪ? ಏನು ಉಪಯೋಗ ಮಾಡ್ಕೊಂಡೆ? ಮಹಾತ್ಮರು ಕಲ್ಲು ಮುಟ್ಟಿದ್ರೆ ಬಂಗಾರ ಆಗ್ತದೆ. ಜಪ ಮಾಡ್ಯಾರ, ತಪ ಮಾಡ್ಯಾರ ಅಂತಾರಪ್ಪ, ಕೈ ಇಡ್ರಿ, ಕೈ ಇಡ್ರಿ. ಯಾಕೆ? ಜಪ ಮಾಡ್ಯದ ಕೈಯ, ತಪ ಮಾಡಿದ ಕೈಯ, ಉಪಕಾರ ಮಾಡ್ಯದ ಕೈಯ. ಆ ಕೈಯೊಳಗಡೆ ಶಕ್ತಿ ಅದಲ್ರಿ. ಹೆಸರಂದ್ರು ಪರಶು ಹಸ್ತ, ಬೇಡದ್ದು ಕೊಡ್ತದಂತ ಕೈ. ಹೆಂಗದ್ರಿ? ಏನು ಅಂದದ್ದು ಕೊಡ್ತದ ಕೈ. ನಮ್ಮ ಕೈ ಎಂಥವಾದವ್ರಿ? ಮುಟ್ಟಬಾರ್ದು ಮುಟ್ಟದೇವಿ, ಮಾಡಬಾರ್ದು ಮಾಡಿದೇವಿ. ನಮ್ಮ ಕೈ ಎಲ್ಲ ಹೊಲಸು ಮಾಡಿಬಿಟ್ಟೇವಲ್ರಿ. ಈ ಶರೀರ ಎಂಥದ್ದದ ರೀ ನಿಮ್ಮ ಕೈಯಾಗ? ಈ ಕೈಯಲ್ಲ, ಹಸ್ತ ಪಾದಾದಿ ಸಾಮ್ಯ ನೇತರಿ ಸದೃಶಮೋದೈತು. ಪರಂತು ದನಕ್ಕಿಂತ ನಾವು ಕಡಿ ಆದೇವಲ್ರಿ, ಕಡಿ ಆದೇವಲ್ಲ. ಮನೆ ಹಬ್ಬ ಮಾಡಕ್ಕೆ ಆಕಳ ಕಾಲು ಒಳಗೆ ಹಾಕಂತೀರಿ, ನಿಮ್ಮ ಕಾಲು ಹಾಕಂದಾರೇನ್ರಿ ಯಾರೇ? ಆಕಳ ಕಾಲಿಗೆ ಕಿಮ್ಮತ್ತತ್ತು, ನಮ್ಮ ಕಾಲಿಗೆ ಕಿಮ್ಮತ್ತಿಲ್ಲ. ಎಷ್ಟರೇ ನಮ್ಮ ಕಾಲ ನಡೆದೇವೆ, ಗುಡಿಗೆ ಹೋಗಲಿಲ್ಲ, ಕೈಯಿಂದ ದಾನ ಧರ್ಮ ಪೂಜೆ ಮಾಡಲಿಲ್ಲ, ಜಪ ಮಾಡಲಿಲ್ಲ, ಪರಮಾತ್ಮನ ನೋಡಲಿಲ್ಲ. ಎಂಥ ಶರೀರ ಇದ್ರಿ? ಇದನ್ನು ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ನಿಮ್ಮ ಕರ್ಣದೊಳಗೆ ದೂರಿಂದ ನೋಡುವ ಶಕ್ತಿ ಅದ, ಕಿವಿಯೊಳಗೆ ದೂರಿಂದ ಕೇಳುವ ಶಕ್ತಿ ಅದ, ಬಾಯಾಗ ಅಂದಂಗ ಆಗುವ ಶಕ್ತಿ ಅದ, ಅಂದಂಗ ಆಗುವ ಶಕ್ತಿ. ಸಣ್ಣ ಸಣ್ಣ ಹೆಣ್ಮಕ್ಳು ಮಾಡ್ಯಾರಿ. ಮುಕ್ತಾಬಾಯಿ ಮಾಡಿದ್ರಿ, ಸಣ್ಣಕ್ಕೆ ಹುಡುಗಿ, 8 ವರ್ಷದ ಹುಡುಗಿರಿ ಮುಕ್ತಾಬಾಯಿ ಅಂದಂಗ ಆಗ್ತಿತ್ತು. ಎಂಥ ಶಕ್ತಿ ಆ ತಾಯಿ ಹತ್ಯಕ್ಕೆ, ಎಂಥ ಅಕ್ಕಮಾದೇವಿ. ನಮ್ಮ ಶರೀರದ ಕಿಮ್ಮತ್ತು ಕಳೆದೇವಿ. ಏನು ಕೊಟ್ಟರು ಬರಲಾರ್ದಂಥ ಈ ಶರೀರ, ಏನು ಕೊಟ್ಟರು ಬರಂಗಿಲ್ಲ. ಇದು ಪ್ರಾಪ್ತ ಪಶ್ವಾದಿ ದೇಹಿನಾಂ ಸ್ವತನೋರಪ್ಯ ಜ್ಞಾನಂ ಪಾರಮಾರ್ಥಸ್ಯ ಕಾವಾರ್ಥ. ದನಕ್ಕೆ ನಾ ದನ ಅನ್ನೋದು ಗೊತ್ತಿಲ್ಲ, ದೇವ್ರು ಹೆಂಗೆ ಗೊತ್ತಾಕರಿ ಅದಕ್ಕೆ? ಯಾವ ಮನುಷ್ಯ ನಾ ಮನುಷ್ಯ ಅನ್ನೋದು ಗೊತ್ತಿಲ್ಲ,
ಮಹಾದೇವ್ ಹೆಂಗೆ ಗೊತ್ತಾಗ್ತಾನೆ ಅವನಿಗೆ? ಮೊದಲು ನಮ್ಮ ಮನುಷ್ಯ ಅನ್ನೋದು ಗೊತ್ತಾಗಬೇಕು. ಮನುಷ್ಯ ಗೊತ್ತಾಯಿದೆ, ಮನುಷ್ಯನ ಕೆಲಸ ಮಾಡಬೇಕು. ದಾನ ಧರ್ಮ ಪರೋಪಕಾರ ಪರಸೇವೆ. ಈ ಶರೀರ ಏನಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಉಂಡು ಬೆಳೆಸಕ್ಕೆ ಕೊಟ್ಟಿಲ್ಲ, ಇನ್ನೊಬ್ಬರ ಸೇವೆಯನ್ನು ಮಾಡಕ್ಕೆ ಪರಮಾತ್ಮ ಕೊಟ್ಟಾನೆ. ಈ ಶರೀರದಿಂದ ಸಾಧ್ಯ ಆದಷ್ಟು ಪುಣ್ಯ ಗಳಿಸ್ಬೇಕು. ಕೇವಲ ಮಕ್ಕಳು ಹಡ್ಯಾಕ ಮನೆ ಕಟ್ಟಕ್ಕೆ ಈ ಶರೀರ ಅಲ್ಲ, ಪುಣ್ಯ ಗಳಿಸಕ್ಕೆ, ರೊಕ್ಕ ಗಳಿಸಕ್ಕಲ್ಲ, ಪುಣ್ಯ ಗಳಿಸಕ್ಕೆ. ಯಾಕೆ? ಪುಣ್ಯ ನಮ್ಮ ಜೊತೆಗೆ ಸತ್ತ ಮೇಲೆ ಬರುವುದಲ್ಲ, ಮನೆ ನಮ್ಮ ಜೊತೆಗೆ ಬರಂಗಿಲ್ಲ, ಬರುವುದಿಲ್ಲ. ಇಲ್ಲೇ ಇರ್ತದೆ. ಮೃತ್ಯುರ್ ಹಸತಿ ಅಮೃತ ಭಕ್ತ್ಯ ವಿಹೀನ ಮೂಢಂ. ಸಾಯುವಾಗ ಆ ಮೃತ್ಯು ದೇವತೆ ನಗ್ತಾಳಂತೆ, ಎಲ್ಲೋ ಮೂರ್ಖ, ಎಂಥ ಪಾಪಿ ಇದೆಯೋ, ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶರೀರ ನಿನಗೆ ಪರಮಾತ್ಮ ದಯಿಂದ ಕೊಟ್ಟ ಕಾಲಕ್ಕೆ ಆ ಪರಮಾತ್ಮನ ಪ್ರಾಪ್ತಿ ಬಿಟ್ಟು ಪ್ರಪಂಚ ಸಲುವಾಗಿ ಪ್ರಯತ್ನ ಮಾಡಿದೆಯಲ್ಲ, ಕಡೆಗೆ ಸತ್ ನನ್ನ ಬಾಯಾಗ ಬಂದು ಬಿದ್ದಿಯಲ್ಲ ಅಂತ ನಗ್ತದಂತ ಮೃತ್ಯು ದೇವತ ನಗ್ತದೆ. ಮಂದಿ ನಗಂಗೆ ಕೆಲಸ ಮಾಡಬಾರ್ದ್ರಿ, ಮಂದಿ ನಗಂಗೆ ಕೆಲಸ ಮಾಡಬಾರ್ದು. ನಾ ಹೋದ್ರೆ ಮಂದಿ ಅಳಬೇಕು, ನಗಬಾರ್ದು. ಅಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ವಿನ ಅದು ಶರೀರದಿಂದ ಲಕ್ಷ್ಯ ಇಡ್ರಿ. ನನ್ನಿಂದ ಯಾರಿಗಾರ ಕಲ್ಯಾಣ ಆಗೋದಿಲ್ಲ, ನನ್ನಿಂದ ಯಾರಿಗಾರ ಹಿತ ಆಗೋದಿಲ್ಲ, ನನ್ನಿಂದಲೇ ಯಾರಿಗಾರಪ್ಪ ಅಂದ್ರೆ ಸುಖ ಆಗೋದಿಲ್ಲ. ವಿಚಾರ ಮಾಡಬೇಕು ಮನುಷ್ಯ, ವಿಚಾರ ಮಾಡ. ನಾನಂದು ಎಲ್ಲ ಮಾಡ್ತಾವ. ಮನುಷ್ಯ ಅಲ್ಲ, ಮನುಷ್ಯ ಇನ್ನೊಬ್ಬರಿಗಾಗಿ ಹುಟ್ಟಿದಾನ, ತನಗಾಗಿ ಅಲ್ಲ. ದನ ತನಗಾಗಿ ಅದಾವ, ಬಿಡ್ತಾವ. ದನಕ್ಕೆ ನೀವು ಭೂಸ ಏನ್ರಿ ತಿನ್ನಕತ್ತು ಅಂತಂದ್ರೆ ಇನ್ನೊಂದು ದನಕ್ಕೆ ಬರ್ಬಿಡಂಗಿಲ್ಲ, ಅದು ಹೊಡಿತದ. ತನ್ನ ಮಕ್ಕಳಿಗೆ ಬರ್ಬಿಡಂಗಿಲ್ಲ, ಹೊಡಿತದ, ತಾನೇ ತಿಂತದ. ಅದಕ್ಕೆ ದನ ಅಂತ. ಮನುಷ್ಯ ಹಂಗಲ್ಲ, ತಿರುಗಿ ತರಬೇಕು, ಕರೆದು ಉಣಬೇಕು. ತಿರುಗಿ ಗಳಿಸಬೇಕು, ಕರೆದು ಉಣಿಸಬೇಕು, ಉಣಬೇಕು. ಅದಕ್ಕೆ ಮನುಷ್ಯ ಅಂತ ಕರೀತಾರೆ. ಅದಕ್ಕೆ ಪುಣ್ಯಾತ್ಮರೇ, ಈ ಶರೀರ ಭಗವಂತನ ದಯಾ ಕೃಪೆಯಿಂದ ಬಂದದ. ಅದಕ್ಕೆ ಶರೀರದಿಂದ ಸದಾ ಉಪಕಾರವನ್ನು ಮಾಡ್ತಾ ಇರೋದು. ಎರಡನೇದು, ಪರಮಾತ್ಮ ಅನಾಯಾಸ ಕೊಟ್ಟಿರ್ತಕ್ಕಂಥ ದೊಡ್ಡ ದಾನ ನಮಗೆ ಇದು ವಾಣಿ. ಇದು ಇಲ್ಲೊಂದೊಡ್ಡ ಸಮಸ್ಯೆ ಇತ್ತು ರೀ. ಇದು ಬಾಯಿ ಅದ ಅಂತೇವೆ, ಮಾತಾಡ್ತೇವೆ, ಕೇಳ್ತೇವೆ, ಬರ್ತೇವೆ, ಹೋಗ್ತೇವೆ, ಪಾಪ ಮಾಡ್ತೇವೆ, ಪುಣ್ಯ ಮಾಡ್ತೇವೆ. ಇದು ವಾಣಿ ಸಾಮಾನ್ಯ ಅಲ್ಲ. ಇದು ವಾಣಿ ಸಾಮಾನ್ಯ ಅಲ್ಲ. ಈ ಮಾತು ಸ್ವಲ್ಪ ಎಚ್ಚರದಾಗ ಪ್ರೀತಿಯಿಂದ ಈ ಬಾಯಿ ಬಳಕೆ ಉಪಯೋಗ ಮಾಡ್ಕೊಂಡೇವು ಅಂದರೆ ನಾವು ಪರಮಾತ್ಮ ಆಗ್ತೇವೆ, ನಾವು ಸಂತರಾಗ್ತೇವೆ, ನಾವು ಮಹಾತ್ಮರಾಗಲು ಸಾಧ್ಯ. ಅದಕ್ಕೆ ಶರಣರು ವಿನಯವಾಗಿರು, ಮನುಷ್ಯರಿಗೆ ವಿನಯ ಆಗಿರು. ಮಾತು ಬಹಳ ಪ್ರೀತಿಯಿಂದ ಆಡಲಿಕ್ಕೆ ಪ್ರಯತ್ನ ಮಾಡು. ವಚನೇ ಕಾ ದರಿದ್ರತ. ಮಾತಾಡೋಕ್ಕೆ ಯಾಕೆ ದರಿದ್ರ, ಕೊಡಕ್ಕೆ ದರಿದ್ರ, ಮಾತಾಡೋಕ್ಕೆ ಯಾಕೆ ದರಿದ್ರ ಮಾಡ್ತೀವಿ? ಆಗ್ಲಪ್ಪ, ಭಾಳ ಚಲೋರಿಪ್ಪ, ಚಂದ್ರಪ್ಪ ಅನ್ನಕ್ಕೆ ನಿಂದ ಗಂಟೆ ಏನು ಹೋಗ್ಯದ? ಮಾತಾರೆ ಚಲೋ ಆಡು. ಕೊಡಲಿಲ್ಲ ಒಂದು ಗುಣವಿಲ್ಲದಿದ್ದೊಡೆ ತಡೆಗಡಿ ಮೂಗ ಕೊಯ್ಯೋದೆ ಮಾಡುವನೇ ನಮ್ಮ ಕೂಡಲ ಸಂಗಮ. ಕೊಡದಿಂದ ಬಿಡು, ಮಾತಾಡಕ್ಕೆ ಬರ್ತಾ ಇಲ್ಲ, ಮಾತಾಡಿ ನಾನು ಮೂಗ ಕೊಯ್ತಾನ ದೇವರು ಅಂತ ಹೇಳ ಬಸವಣ್ಣ ಹೇಳ್ದ. ಕೊಡಕ್ಕಾಗದು ಬಿಡು, ಮಾತಾಡು. ಬಂದಿರಿ ಅದೊಳೆ ಬಿದ್ದೀರಿ ಎಂದರೆ ನಿಮ್ಮ ಮೈ ಸರಿ ಹಾರಿ ಹೋಗುವುದರೆ, ಕೂಡಿರಿ ಎಂದರೆ ನಿನ್ನ ನೆಲ ಕುಸಿದು ಹೋಗುವುದೇ. ಒಡ ನುಡಿದಿದ್ದರೆ ತಡೆಗಡಿ ಮೂಗ ಕೊಯ್ಯದೆ ಮಾಡುವನೇ ನಮ್ಮ ಕೂಡಲು ಸಂಗಮ ದೇವ. ಬಸವಣ್ಣ ಭಾಳ ಚಂದ ಇದ್ರು. ಯಾರೇ ಬಂದು ಬಳಕೆ ಮಾತಾಡ್ತಿರಕ ಇಲ್ಲ, ನಿಮ್ಮ ಮನ್ಯಾಗ ಕೊಡಕ್ಕೆ ಮನಸ್ಸಿಲ್ಲ, ಮಾತಾಡಕ್ಕೆ ಏನು ಗಂಟು ಹೋಗ್ಯದ, ಬರ್ರಿ ಭಾಳ ಚಲೋ ಐತೆ ಅಲ್ಲ. ಆಯ್ತು, ನಮ್ಮ ಮನ್ಯಾಗ ಇಲ್ರಿ, ಕೂಡ್ರಿ, ನೀರು ಕುಡೀರಿ. ಯಾರ ದುಃಖಿತರು ಬಂದು ಕೇಳ್ರಿ, ಒಂದಿಷ್ಟು ಅವ್ರು ಹೇಳೋ ಟೈಮಿಗೆ ಕೇಳ್ರಿ. ಅವ್ರ ಮುಂದೆ ನಿಮ್ಮದೇ ಹೆಚ್ಚಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರು ತಮ್ಮ ದುಃಖ ನಿಮಗೆ ಇವ್ರು ತಮ್ಮ ದುಃಖ ಹೇಳಕ್ಕೆ ಚಾಲು ಮಾಡ್ತಾರೆ. ಅವ್ರು ಕೇಳಕ್ಕರೆ ಕಲೀರಿ, ಸುಮ್ಮ ಅದೂ ಇಲ್ಲ. ಮನುಷ್ಯನಿಗೆ ಮಹಾತ್ಮರು ಹೇಳ್ತಾರೆ, ವಾಣಿ
ಇದೇನಪ್ಪ ಗಿರ್ವಾಣಿ ಅದ, ವಾಣಿ ಪರವಾಣಿ ಅದ, ವಾಣಿ ಅಂತರ್ವಾಣಿ ಅದ. ಮಾತು ಮನುಷ್ಯನಿಗೆ ಪರಮಾತ್ಮನ ತಕ್ಕ ಒಯ್ದು ಮುಟ್ಟಿಸ್ತಾ ತಿಳ್ಕೊಂಡು ಶಾಸ್ತ್ರ ಏನಪ್ಪ ಅದಕ್ಕೆ ನಮಗೆ ಹೇಳ್ತದೆ. ಅದು ಮಹಾತ್ಮರು ಮಾತು ಆಡಕ್ಕೆ ಅದೇ ಹೇಳಿದ್ರು ಅವರು. ಮಹಾತ್ಮರು ಮಾತು ಹೆಂಗಿರಬೇಕು ಅಂದ್ರೆ ಶರಣ ಹೇಳಿದ್ರು, ಭಾಳ ಚಂದ ಹೇಳಿದ್ರು. ಕೆರೆ ಹಳ್ಳ ಬಾವಿ ಮೈ ತೆಗೆದರೆ ಗುಳ್ಳೆ ಗೊರ್ಚು ಗಪ್ಪುಗಳೇ ಕಾಣಬಹುದು, ಸಮುದ್ರ ಮೈ ತೆಗೆದರೆ ಮುತ್ತು ರತ್ನಗಳೇ ಕಾಣಬಹುದು. ಈ ಮಗ್ಗದನ ಹಳ್ಳ ಸಣ್ಣ ಕೆರೆ ಇವು ಬ್ಯಾಸ್ಯಾಗ ಒಣಗ್ದು ಅಂದ್ರೆ ಏನು ಸಿಗ್ತಾವ್ರಿ? ಕಪ್ಪೆ ಚಿಪ್ಪು ಸಿಗ್ತಾವ, ಶಂಕ ಸಿಗ್ತಾವ, ಮತ್ತೇನು ಸಿಗ್ತಾವ ಅಲ್ಲಿ? ಸಿಗಂಗಿಲ್ಲ. ಒಂದು ವೇಳೆ ಕೆರೆ ಬಾವಿ ಹಳ್ಳ ಇವು ಒಣಗುದು ಅಂದ್ರೆ ಸಿಗ್ತಾವೇನೋ ಅಂಥವು ಶಂಕ ಪಂಕ ಅವು ಸಿಗ್ತಾವ, ಮತ್ತೇನು ಸಿಗಂಗಿಲ್ಲ. ಸಮುದ್ರ ಮೈ ತೆಗೆದರೆ ಸಮುದ್ರ ಒಂದಿಟ್ಟು ಕೆಳಗಿಳಿತು ಏನು ಸಿಗ್ತಾವ್ರಿ? ಮುತ್ತು ರತ್ನಗಳೇ ಕಾಣಬಹುದು. ಹಂಗೆ ಕ್ಷುಲ್ಲಕ ಮನುಷ್ಯರು, ಬುದ್ಧಿ ಇಲ್ಲ ಮನುಷ್ಯರು ಬಹಳ ಪ್ರಸನ್ನ ಆದರು ಅಂದ್ರೆ ಏನು ಸಿಗ್ತಾವ? ಬಾರ್ಲೆ ಮಗನ ಅಂತ ಮತ್ತೇನು ಮಿಟ್ಟೇನು ದೋಸ್ತಿ ಅಂತ ನೋಡ್ರಿ, ಬಾರ್ಲೆ ಮಗನ ಹೋಗೋಣ. ಇಂಥ ಸಣ್ಣ ಮೂರ್ಖ ಮನುಷ್ಯ, ಪಾಪಿ ಮನುಷ್ಯ ಬಹಳ ದೊಡ್ಡ ಮನಸ್ಸು ಮಾಡಿದ್ರೆ ಏನು ಮಾತಾಡ್ತಾನ? ಇಂಥ ವ್ಯರ್ಥವಾದ ಮಾತುಗಳನ್ನೇ ಮಾತಾಡ್ತಾನ. ಮಹಾನುಭಾವರು, ಸಂತರು, ಪುಣ್ಯಾತ್ಮರು ಅವರು ಮಾತಾಡಿದ್ರು ಅಂದ್ರೆ ಮುತ್ತು ರತ್ನಗಳೇ ಕಾಣಬಹುದು. ಅವರ ಮಾತಿನೊಳಗೆ ಇಂಥ ಶಕ್ತಿ ಇರ್ತ. ಪುಣ್ಯಾತ್ಮರೇ, ಮುತ್ತಿಗೆ ರತ್ನಕ್ಕೆ ಹಂಗೆ ಕಿಮ್ಮತ್ತು ಕಟ್ಟಕ್ಕೆ ಬರಂಗಿಲ್ಲ. ಹಂಗೆ ಮಹಾತ್ಮರ, ಮಹಾನುಭಾವರ, ಶರಣರ, ಸಜ್ಜನರ ಮಾತು ಹೆಂಗಿರ್ತಾವ ಅಂದ್ರೆ ರತ್ನ ಇದ್ದಂಗಿರ್ತಾವ. ಅವು ಎಲ್ಲರೂ ಇಡುವಲ್ಲ, ಪೆಟ್ಟಿಗೆಯಾಗಿ ಇಡುವುದಿರ್ತಾವ ಮುಚ್ಚಿ. ಎಲ್ಲರೂ ಇಡುದಲ್ಲ, ಅವ್ರ ಮಾತ ಹೃದಯದಾಗ ಇಡುದಿರ್ತದೆ ಮುಚ್ಚಿ, ಹೃದಯದಾಗ. ಅದಕ್ಕೆ ಪುಣ್ಯಾತ್ಮರೇ ಸದಾ ಮಹಾತ್ಮರ, ಮಹಾನುಭಾವರ ಮಾತವನ್ನು ಕೇಳಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಹೆಂಗಿರ್ಬೇಕು? ಸ್ಫಟಿಕದ ಸಲಾಕೆ ಅಂತಿರಬೇಕು. ಹೆಂಗಿರ್ ಚಂದ ಹೇಳಿದ್ರಿ. ಮನುಷ್ಯನ ಮಾತು ಹೆಂಗಿರ್ಬೇಕು ಅಂದ್ರೆ ಬಹಳ ಸ್ಪಷ್ಟ ಇರಬೇಕು. ಕೆಲವರು ಮಾತಾಡ್ತಾರೆ, ಏನು ಮಾತಾಡ್ತಾರೋ ತಿಳಿಯಂಗಿಲ್ಲ, ಗಂಟೆಗದ್ದು ಗೊತ್ತೇ ಆಗಿಲ್ಲ. ಹಾಗೆ ನುಡಿದರೆ ಮುತ್ತಿನ ಹಾರ, ನುಡಿದರೆ ಸ್ಫಟಿಕದ ಸಲಾಗ, ಮುಣಿದರೆ ಮಾಣಿಕ್ಯದ ದೀಪ್ತಿ ಅಂತ. ಹಂಗೆ ನೋಡಿದ್ರಿ ಮಾತು ಹೆಂಗೆ ಆಡಬೇಕು? ಮುತ್ತಿನ ಹಾರ ಅಂದ್ರೆ ಏನ್ರಿ? ಲೈನ್ದಾಗ ಇರ್ಬೇಕ್ರಿ, ಲೈನ್ದಾಗ ಮಾತಾಡಬೇಕು. ಏನಾರ ಮಾತಾಡ್ತಾನ, ಏನಾರ ಹೇಳ್ತಾನ. ಮಾತಾಡೋದಂತ ಸುದ್ದಿ ತೆಗೆದ ಬೇರೆ, ಹೇಳೋದೊಂದು ಬೇರೆನೇ ರೀ. ಸರ, ಮುತ್ತಿನ ಸರ ಹೆಂಗೆ ಒಂದರಿಂದ ಒಂದರಿಂದ ಇರ್ತಾವಲ್ರಿ, ಹಂಗೆ ಮಾತು ಒಂದಕ್ಕೊಂದು ಏನಪ್ಪ ಕನೆಕ್ಟ್ ಇರಬೇಕು, ಕೂಡಿರ್ಬೇಕು, ಜೋಡಿಸಿರ್ಬೇಕು, ಸಂಬಂಧ ಇರಬೇಕು. ಸಂಬಂಧ ರಹಿತವಾಗಿ ಮಾತಾಡ್ತಿರ್ತಾರೆ. ಏನು ಮಾತಾಡ್ತಾರೋ ಮಾತಾಡ್ತಾರೆ, ಸಂಬಂಧ ಇಲ್ಲ. ಏನು ಸಂಬಂಧ? ಯಾರೇ ಹೇಳ್ತಾರೆ, ನಮ್ಮ ಊರಾಗ 4 ಮಂದಿ ಮೆಟ್ಟಿಗಿನ ಕಾಲಿನಂಗೆ ಅದಾರ ಅಂತ ಹೇಳ್ದಂತ. 4 ಮಂದಿ ಕೈ ಮಾಡ್ತಾನೆ, ಇಬ್ಬರು. ನಮ್ಮೂರಾಗ 4 ಮಂದಿ ಮೆಟ್ಟಣಿಗೆ ಕಾಲಿನಂಗೆ ಅದಾರ ಅನ್ನತ್ತ. ಮೆಟ್ಟಣಿಗೆ ಕಾಲು ಎಷ್ಟು ಇರ್ತಾವ್ರಿ? 3 ಇರ್ತಾವಲ್ಲ. ಕೈ ಮಾಡ್ಯಾನ 2 ಹೆಸರು ಹೇಳ್ತಾನೆ ಮೆಟ್ಲಿಕ್ಕೆ ಅದಾರ 4 ಮಂದಿ. ಒಂದರ ಸಂಬಂಧ ಅದಾವ್ರಿ, ಸಂಬಂಧ ಸೂತ್ರ ಮಾತಾಡೋದು. ಏನು ಮಾತಾಡ್ತಾನೋ ಕಡೆಗೆ 1 ಗಂಟೆ ಮಾತಾಡೋ, ಕಳಿಗೆ ಏನು ಮಾತಾಡೋದ್ರೆ ಅವ್ರಿಗೆ ಗೊತ್ತಪ್ಪ ಅಂತಾನ. ಮತ್ತೆ ಮಾತಾಡಿದವ್ರಿಗೆ ಗೊತ್ತ. ಏನಾರು ಇನ್ನೊಬ್ಬರಿಗೆ ಅರ್ಥ ಆಗಂತ ಮಾತಾಡೋಕೆ ಕಲಿಬೇಕು. ಏನಾರು ಮಾಡಿದ್ರು ಅದ್ರ ಅರ್ಥ ಆಗ್ಬೇಕು ಅವ್ರಿಗೆ. ಬೇಕು ಸುಮ್ಮನೆ ಚಂದನ ಮಾತಾಡಿದ್ರು ಏನಾಯಿತು ಅಂದ್ಕವ್ರಿ ಏನೂ ಇಲ್ಲ. ಅಂಥ ಮಾತುಗಳನ್ನು ನಿರರ್ಥಕ ಮಾತುಗಳನ್ನು ಆಡಕ್ಕೆ ಹೋಗಬಾರ್ದು. 1-2 ಇನಿ ಮಾತುಗಳನ್ನು ನುಡಿಯುವ, ಕುಂಡದೆಳೆಗೆ ಸೊಗಸಾಗಿರೇ ನಡೆವ. ಯಾರು ಮಾತು ಕಮ್ಮಿ ಮಾಡ್ತಾರೆ ಅವರು ಭಾಳ ಜನರಿಗೆ ಬೇಕಾಗಿರ್ತಾರೆ. ಹೌದಿಲ್ಲ? ಭಾಳ ಮಾತಾಡೋರು ಹಂಗೆ ಒದರ್ತಾನೆ ಬಿಡು, ಅವ್ನು ಕೇಳಬೇಡ. ಇದು ನೋಡಿ ಏನು ಮಾಡ್ತೀರಿ, ಒದರ್ತಾನೆ ನಾಯಿ ಮಾತಾಡ್ತಾನೆ, ಹಂಗೆ ಒದರ್ತಾನೆ ಬಿಡು, ಅವನೇನು ಹೇಳ್ತೆ ಅಂತ ಮನುಷ್ಯನಿಗೆ ನಾಯಿ ಮಾಡಿಬಿಡ್ತಾರೆ. ಭಾಳ ಮಾತಾಡಬಾರ್ದು. ಎಷ್ಟು ಬೇಕು ಅಟ್ಟೆ ಕಡ್ದಟ್ಟೆ ತೋರಿಸ್ಬೇಕು.
ಅತಿ ಮಾತಾಡಿದ್ರು ಮನುಷ್ಯ ಹಾಳಾಕ್ಕದ ಒಂದು. ಅತಿ ಮಾತಾಡೋ ಅರ್ಥ ಇರಬೇಕು, ನಿರರ್ಥಕ ಹಾಕುವ ಮಾತ ಇದು ಎರಡನೇದು. ಮಾತು ಹೆಂಗಿರ್ಬೇಕು? ಲೈನ್ ಲೈನ್ ಇರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಮಾತನಾಗ ಏನಪ್ಪಾ ಅಂದ್ರೆ ಅರ್ಥ ಇರಬೇಕು. ಏನು ಮಾತಾಡ್ದ ಕಡೆಗೆಲ್ಲ ಕಡೆ ಏನಂದ್ರೆ ಗೊತ್ತ, ಅರ್ಥ ಇರ್ಬೇಕಲ್ಲ. ಏನ್ರ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ತಿಳಿಬೇಕು ಏನ್ರ ಮನುಷ್ಯನಿಗೆ. ಅರ್ಥ ಇಲ್ಲೇ ನಿರರ್ಥಕ ಮಾತಾಡಿದ್ರೆ ಕೂತು ಮಾತಾಡ್ತಿರ್ತಾರೆ ನೋಡ್ರಿ. ಇಲ್ಲಿದಕ್ಕೆ ನಾವು ಪ್ರಧಾನಮಂತ್ರಿ ಅದ, ಚೀಫ್ ಮಿನಿಸ್ಟರ್, ಏನು ಬರವಲ್ಲ ಹೋಗವಲ್ಲ, ಏನು ಆಗವಲ್ಲ. ಇವ ಓಟೆ ಹಾಕಿಲ್ಲ ಮೊದಲನೇದು ಇಂಥ ಮನುಷ್ಯ. ಇವ ಒಂದು ಗಂಟೆ ರಾಜಕಾರಣ ಮಾತಾಡ್ತಾನೆ. ಏನು ಮಾತಾಡ್ತಾನೆ? ಏನು ಕೆಲಸ ಇದ್ರೆ ಮಾತಾಡಕ್ಕೆ? ನಿರರ್ಥಕ ಮಾತುಗಳು, ಅದೇನು ಉಪಯೋಗನೇ ಇಲ್ಲ ಮಾತಾಡೋದು. ಏನು ಅದಕ್ಕಂತಾರೆ ಅಂಥ ಮಾತುಗಳನ್ನು ಯಾವಾಗಲೂ ಕೂಡ ಮನುಷ್ಯ ಆಡ್ಲಿಕ್ಕೆ ಹೋಗಬಾರ್ದು. ಹೆಂಗಿರಬೇಕು? ಸ್ಫಟಿಕದ ಸಲಾಕೆ ಅಂತಿರಬೇಕು. ಏನರೇ ಅದ ಅರ್ಥ ಹೊರಗೆ ಹೊಂದಬೇಕು ಅಂದ್ರೆ ಮಾತಾಡಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಹೆಂಗೆ ಮಾಣಿಕ ಇಟ್ಟರೆ ಬೆಳಕು ಕೊಡ್ತದೆ, ಆ ಬೆಳಕನಾಗ ಏನು ಕೆಲಸ ಮಾಡಕ್ಕೆ ಸಾಧ್ಯ ಅದ? ಮಾಣಿಕ್ಯದ ಬೆಳಕ ಅದರ ಹಾವಿನ ತಲೆಗೆ ಇರ್ತದಂತ ರತ್ನ. ಅದು ರತ್ನ ಇಟ್ಟು ರಾತ್ರಿ ಮೇಯ್ತದಂತ, ಅದು ಬೆಳಕನಾಗ ಮೇಯ್ತದಂತ ಹಾಮ. ಹಂಗೆ ಮನುಷ್ಯನಿಗೆ ಮಾತಾಡಿದ್ರೆ ಅದ್ರ ಬೆಳಕು ಯಾರಿಗಾರಿ ಬೀಳ್ಬೇಕದು, ಅರ್ಥ ಆಗಬೇಕು. ಅದಂಗೆ ನಡೆಯಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ. ಇಲ್ಲಿ ಏನಿಲ್ಲ, ಬರೀ ಮಾತೇ ಏನೂ ಪ್ರಯೋಗನೇ ಆಗಲಿಲ್ಲ ಅಂತ ಕೇಳಿದರೆ ಅದೇನು ಉಪಯೋಗ ಇಲ್ಲ. ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಕಡೆಗೆ ಲಿಂಗ ಮೆಚ್ಚಿ ಹೌದೌದನ್ನಬೇಕು. ಮಹಾತ್ಮರು ಒಳ್ಳೆಯ ವಾದನಪ್ಪ ಅನ್ನಬೇಕು. ನಿಮ್ಮ ಮಾತಿಗೆ ಲಿಂಗ ಅಂದರೆ ಮಹಾತ್ಮರು ಒಳ್ಳೆ ಮಾತಾಡ್ತಾನಪ್ಪ. ಅವರು ಒಪ್ಪಬೇಕು. 100 ಮಂದಿ ಒಪ್ಪೋದಕ್ಕಿಂತಲೂ ಒಬ್ಬರು ಮಹಾತ್ಮನೇ ಮಾಡೋದು ಮಾತಾ ಚಲೋ ಅಂದ್ರೆ ನಿನ್ನ ಧನ್ಯತೆ ಬರ್ತದ. 100 ಮಂದಿ ಚಾ ಕುಡ್ದವ್ರು ಮಾತಾಡ್ತಾವಲ್ಲ, ನೀನು ಚಾ ಕುಡಿದು ಕುಡಿತಕ್ಕ ಮಾತಾಡಿ ಹೋಗ್ತಾ ಅಂಥವ್ರು ಎಷ್ಟು ಸಲ ಮಾತಾಡೋದು ಏನು ಉಪಯೋಗ ಇಲ್ಲ. ಲಿಂಗ ಮೆಚ್ಚಿ ಹೌದೌದೇನಬೇಕು. ಅಂಥ ಮಾತುಗಳನ್ನು ಮನುಷ್ಯ ಏನಪ್ಪ ತನ್ನ ಜೀವನದಲ್ಲಿ ಏನಪ್ಪ ಅಂದ್ರೆ ಮಾಡಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತು, ಜೀವೇ ಪ್ರಮಾಣಂ ಹಿ ಭೋಜನೆ ಭಾಷಣೆ ಪಿಚೆ. ನಿನಗೂ ನಾಲಿಗೆ ಏನಪ್ಪ ಅಂತ ಕೇಳಿದರೆ ಪ್ರಮಾಣದ ಸಾಕ್ಷಿ. ಅದು ಏನು? ಭಾಷಣೆ ಭೋಜನೆ. ಊಟಕ್ಕೆ ಮಾತಿಗೆ ಅಡ್ಡು ಯಾವುದು? ನಾಲಿಗೆನೇ ಗುರ್ತು ಹಿಡಿತಲ್ಲ, ಹುಳಿ ಉಪ್ಪು ಖಾರ. ಭಾಷಣದಾಗ ಇವ ಒಳ್ಳೆಯ ಮಾತಾಡ್ತಾನೋ ಕೆಟ್ಟ ಮಾತಾಡ್ತಾನೋ ನಾಲಿಗೆನೇ ಹೇಳ್ತದಲ್ಲ. ಇವ ಮಾತಾಡಿದ್ಮೇಲೆ ಮನುಷ್ಯ ಚಲೋ ಇಲ್ರಿ, ಮನುಷ್ಯ ಚಂದ ಅದನ್ರಿ. ಹೇಗ ಖಾರ ಹುಳಿ ಉಪ್ಪ ಉಣೋದ್ರ ಮೇಲೆ ಮನುಷ್ಯನ ಗುರುತು ಹಿಡಿತೀರಿ, ಹಂಗೆ ಮಾತಾಡೋದ್ರ ಮೇಲೆ ಮನುಷ್ಯ ಗುರುತು ಸಿಗ್ತಾನೆ. ಏನಂತ? ಇವ ಪಾಪಿ ಅದಾನು, ಏನು ಪುಣ್ಯಾತ್ಮ ಅದಾನು, ಸಜ್ಜನ ಅದಾನು, ಏನು ದುರ್ಜನ ಅದಾನು ಅಂತ ಅವನ ಮಾತಿನ ಮೇಲೆಪ್ಪ ಅಂತ ಕೇಳಿದ್ರೆ ನಾಲಿಗೆನೇ ಪ್ರಮಾಣ. ನಿಮ್ಮ ನಾಲಿಗೆ ನೀ ಪಾಪಿ ಇದ್ದೀಯೋ, ಪುಣ್ಯಾತ್ಮ ಇದೆಯೋ, ಸಜ್ಜನ ಇದೆಯೋ, ದುರ್ಜನ ಇದೆಯೋ ಅನ್ನೋದು ನಿನ್ನ ನಾಲಿಗೆ ಹೇಳಿಕೊಡ್ತದೆ. ಅದಕ್ಕೆ ಮಹಾತ್ಮರಂದರು ಬಹಳ ವಿಚಾರ ಮಾಡಿ ಮಾತಾಡಬೇಕು. ಮಾತಾಡಿ ವಿಚಾರ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಕೂಡ ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಮೊದಲ 10 ಸಲ 20 ಸಲ ವಿಚಾರ ಮಾಡಿ ಮಾತಾಡು. ಆ ಮಾತಿಗೆ ಅಷ್ಟು ಕಿಮ್ಮತ್ತು. ಅದಕ್ಕೆ ಬಸವಣ್ಣ ಕರಿಯ ನಿತ್ತಡೆವಲ್ಲೇ, ಸಿರಿಯ ನಿತ್ತಡೆವಲ್ಲೇ, ಹಿರಿದಪ್ಪ ರಾಜ್ಯವನ್ನು ಇತ್ತಡೆವಲ್ಲೇ. ಮಾತಿಗೆ ಎಷ್ಟು ಕಿಮ್ಮತ್ತದ ರೀ? ಕರಿಯ ನಿತ್ತಡೆವಲ್ಲೇ. ಆನೆ ಕೊಟ್ಟರು ಅಲ್ಲ, ಆನೆ ಕಿಮ್ಮತ್ತೂ ಇಲ್ಲ ಮಾತಿಗೆ, ಅದಕ್ಕಿಂತ ಹೆಚ್ಚು ಕಿಮ್ಮತ್ತು. ಸಿರಿಯ ನಿತ್ತಡೆವಲ್ಲೇ, ಕೋಟಿಗಟ್ಟಲೆ ರೂಪಾಯಿ ಕೊಟ್ಟರು ಇಲ್ಲ, ಮಾತಿಗೆ ಕಿಮ್ಮತ್ತಿಲ್ಲ. ಮಾತಿಗೆ ಬಹಳ ದೊಡ್ಡ ಕಿಮ್ಮತ್ತದ. ಏನು ಕಿಮ್ಮತ್ತು ರೀ ಮಾತಿಗೆ? ಇಲ್ಲ. ಕರಿಯ ನಿತ್ತಡೆವಲ್ಲೇ, ಸಿರಿಯ ನಿತ್ತಡೆವಲ್ಲೇ, ಹಿರಿದಪ್ಪ ರಾಜ್ಯವನ್ನು ಇತ್ತಡೆವಲ್ಲೇ. MLA MP ಚೀಫ್ ಮಿನಿಸ್ಟರ್ ಮಾಡ್ತಾರಂದ್ರು ಅದ್ರ ಕಿಮ್ಮತ್ತು ಮಾತಿಗಿಲ್ಲ. ಆ ಶರಣರ ಸುಳ್ಳುನುಡಿಗೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ. ಆ ಮಾತಿ ಕಿಮ್ಮತ್ತ ಪರಮಾತ್ಮ.
ಮಾತಿನ ಕಿಮ್ಮತ್ ಯಾರಿ? ಪರಮಾತ್ಮ. ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ರಾಜ್ಯ ಅಲ್ಲ, ಅಧಿಕಾರ ಅಲ್ಲ. ಆ ಮಾತು ಪರಮಾತ್ಮನ ಪ್ರಾಪ್ತಿ ಮಾಡಿ ಕೊಡ್ತಾನೆ ಅಂತ ತಿಳ್ಕೊಂಡು ಆ ಮಾತಿಗೆ ಕಿಮ್ಮತ್ತು ಪರಮಾತ್ಮ ಅದಾನಂತ ಶರಣರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಮಾತಾಡಕ್ಕೆ ಕಲಿಬೇಕು. ಬರೀ ಬಾಯಿಯಿಂದ ಶಬ್ದ ತೆಗೆದು ಮಾತಲ್ಲ, ಮಾತಾಡಕ್ಕೆ ಕಲಿಬೇಕು. ಬಹಳ ಚಂದ ಮಾತಾಡಕ್ಕೆ ಕಲಿಬೇಕು. ಆ ಮಾತು ಮನುಷ್ಯರನ್ನು ಪ್ರೀತಿ ಮಾಡಿಸ್ತದೆ. ಆ ಮಾತಿಗೆ ಪರಮಾತ್ಮ ಸೋಲ್ತಾನೆ. ಆ ಮಾತಿಗೆ ಪರಮಾತ್ಮ ನಿಮ್ಮ ವಶ ಆಗ್ತಾನೆ ಅಂತ ತಿಳ್ಕೊಂಡು ಮಾತೇ ಮಾಣಿಕ್ಯ ಸರ್ವಜ್ಞ, ಮಾತು ಅಷ್ಟು ಕಿಮ್ಮತ್ತಿಂದು ಅಂತ ಮಹಾನುಭಾವರು ಹೇಳಿದರು. ಅಂಥ ಮಾತಿನೊಳಗೆ ನಾವೇನಪ್ಪ ಅಂತ ಕೇಳಿದ್ರೆ ಅಲ್ಲದ್ದನ್ನು ನುಡಿದರೆ ಶರಣ ಹೇಳೋದು, ಅಂಥ ಬಾಯಿಯೊಳಗೆ ಅಲ್ಲದ್ದನ್ನು ನುಡಿದರೆ ಬೇಡಾದದ್ದನ್ನು ನಾವು ನುಡ್ಯಾಕಿತ್ತ ಅಂತಂದ್ರೆ ಬಹಳ ಬಹಳ ಕಿಮ್ಮತ್ತು. ಶರಣರು ಒಂದು ಮಾತು ಹೇಳ್ತಾರೆ, ಹೊಲೆಯರ ಬಾವಿಯಲ್ಲಿ ಒಂದು ಎಲುವು ನೆಟ್ಟರೆ ಹೊಲೆ ಹೊಲೆ ಎಂಬುದು ಈ ಲೋಕ. ಹಿಂದಕ್ಕೆ ಬಹಳ ನಿಯಮ ಇತ್ತು ರೀ. ಯಾರು ಎಲ್ಲಿ ನೀರು ಕುಡಿಬೇಕು ಅಂತ ತಿಳ್ಕೊಂಡು ಹರ್ಜನ್ ಮನುಷ್ಯ ಇದ್ರೆ ಕುಡಿತಿಲ್ಲ. ಅದಕ್ಕೆ ಏನು ಮಾಡ್ತಿರು, ಯಾರ್ದಾರ ಹರ್ಜನ್ ಮಂದಿ ಏನಪ್ಪ ಹಿಂದಿನ ಕಾಲ ಅವಾಗ ಭಾಮಿ ಹರ್ಜನ್ರು ಭಾಮಿ ಇತ್ತಂದ್ರೆ ಯಾರು ಒಳ್ಳೆಯವ್ರು ನೀರು ಕುಡಿಬಾರ್ದು ತಿಳ್ಕೊಂಡು ಏನಪ್ಪ ಅಂತಂದ್ರೆ ಅದ್ರ ಮೇಲೆ ಏನಪ್ಪ ಅಂದ್ರೆ ಎಲು ಕಟ್ತಿರಂತ ಭಾಮಿ ಮೇಲೆ. ಈಗ ಅಂಗಡಿ ಮೇಲೆ ಚಿತ್ರ ಬರೀತಾರೆ ನೋಡ್ರಿ, ಚಿತ್ರ ಬರೀ ಏನು ಮಾರ್ತೇವೆ ಚಿತ್ರ ಬರೆದೇ ಅಂಗಡಿ ಮಾಡ್ತಾರೆ. ಚಪ್ಪಲ್ ಅಂಗಡಿ ಮೇಲೆ ಬೂಟ ಚಪ್ಪಲ್ ಬರೆದಿರ್ತಾರೆ, ಹೆಸರು ಬೇರೆ ಇರ್ತದೆ. ವೆಂಕಟರಮಣ ಚಪ್ಪಲ್ ಸ್ಟಾಲ್, ರಮಣ ಚಪ್ಪಲ್ ಹಿಡ್ತು ಬಿಡ್ತಾರೆ. ಆ ಚಪ್ಪಲ್ ನೋಡಿ ಇಲ್ಲಿ ಚಪ್ಪಲ್ ಸಿಗ್ತಾವ. ಇಟ್ಟು ಇಡ್ಲಿ ಸಾಂಬಾರ್ದು ಚಿತ್ರ ಇರ್ತಂದ್ರೆ ಇಲ್ಲಿ ಹೋಟೆಲ್ಲ ಸಿಗ್ತಾವ, ಗೊತ್ತಾಗ್ತದ. ಹಾಗೇನಪ್ಪ ಅಂದ್ರೆ ಅವಾಗ ಆ ಬಾವಿ ಮೇಲೆ ಎಲ್ಲೋ ಜೋತಾಡ್ತೀರಂತ ಇದು ನೀರು ಕುಡಿಯಕ್ಕೆ ಬರಂಗಿಲ್ಲ, ಮುಟ್ಟಬೇಡ್ರಿ. ಅದಕ್ಕೆ ಶರಣರು ಹೇಳ್ತಾರೆ, ಹೊಲೆಯರ ಬಾವಿಯ ಮೇಲೊಂದು ಎಲುವು ನೆಟ್ಟರೆ ಅದಕ್ಕೆ ಹೊಲೆ ಹೊಲೆ ಎಂಬುದೇ ಲೋಕ. ಹುಚ್ಚು ಮಂದಿ ಆ ಬಾವಿ ಮೇಲೆ ಒಂದು ಎಲುವು ನಡೆಸಿದ್ರೆ ಇದು ಹೊಲೆಯರ ಭಾಮಿ ಅಂತಾರ. ಹಲವು ಎಲುವಿರುದ್ದ ಈ ಬಾಯಿಯೊಳಗೆ ಅಲ್ಲದ್ದನ್ನು ನುಡಿದರೆ ಆ ಹೊಲೆಯರ ಬಾವಿಗಿಂತ ಕರಕಷ್ಟ ಕಾಣ. ಅಲ್ಲಿ ಬರೀ ಎರಡೇ ಎಲುವು ಜೊತೆ ಆಡ್ತಾರೆ. ಇಲ್ಲಿ ಎಟ್ಟೆಲ್ಲೂ ಅದಾವೆ, ಎಟ್ಟದ 34 ಅದಾವಿಲ್ಲ. ಇದಕ್ಕೆ ಅಂತ ಹೊಲೆ ಅನ್ಬೇಕು. ಇದಕ್ಕೆ ಅದು ಒಂದು ಎಲುವು ನೆಟ್ಟರೆ ಅದಕ್ಕೆ ಹೊಲೆಯರ ಬಾವಿ ಅಂತ ಬಿಡ್ತೀರಿ. ಅದಕ್ಕೆ ನೀರು ಇರ್ತಾವ, ಮತ್ತು ಇದ್ರಾಗ ನೀರು ಅದಾವಿಲ್ಲ, ಹಂಗೆ ಸೋರ್ತಿರ್ತದ. ಜೊಲ್ಲ ಸೋರ್ತಿರ್ತದೆ, ಇದ್ರಾಗ ನೀರು ಅದಾವ. ಇಲ್ಲಿ ಒಂದು ಎಲುವಿಂದ ಅದು ಹೊಲೆಯರ ಬಾವಿ ಮುಟ್ಟಬೇಡ ಅಂತೀರಿ. ಇಲ್ಲಿ ಎಷ್ಟು ಎಲುವು ಅದಾವ್ರಿ? 32. ಇದೇ ಅಂತ ಬಾವಿ ಇದು. ಇಲ್ಲಿ 32 ಹಲ್ಲಿದ್ದು ಬಾಯಾಗ ಅಲ್ಲದನ್ನ ಇನ್ನೊಬ್ಬರು ಮನಸ್ಸಿಗೆ ತ್ರಾಸ ಆಗೋದನ್ನು ಮಾತಾಡಿದ್ರಿ ಅಂದ್ರೆ ಆ ಹೊಲೆಯರ ಬಾವಿ ಅದು ಅಲ್ಲ, ಇದೇ ಹೊಲೆಯರ ಬಾವಿ, ಹೊಲೆಯರ ಬಾವಿ. ಮಾತು ಬಹಳ ಪ್ರೀತಿಯಿಂದ ಆಡ್ಬೇಕ್ರಿ. ವತನೇಕ ದರಿದ್ರತ. ಮಾತಿನೊಳಗೇನಪ್ಪ ಅಂತ ಕೇಳಿದರೆ ಮಾತು ನಿಮ್ಮ ನಗೆ ನುಡಿ, ಮಾತು ನಿಮ್ಮ ಹಗೆ ಕೊಲೆ. ಮನುಷ್ಯನ ಮಾತಿನಿಂದ ಎಂಥವರಾದರೂ ಕೂಡ ಏನಪ್ಪ ಅಂತ ಕೇಳಿ ವಶ ಆಗ್ತಾರೆ, ವೈರಿ ಮಿತ್ರ ಆಗ್ತಾನೆ. ಮಾತಿನಿಂದ ಮಿತ್ರನೇ ವೈರಿ ಆಗ್ತಾನೆ. ಲಕ್ಷ್ಯ ಇಡ್ರಿ. ಅದಕ್ಕೆ ನಾವು ಯಾವಾಗಲೂ ಕೂಡ ವಿಚಾರ ಮಾಡಿ ಮಾತಾಡಕ್ಕೆ ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಯಾರ ಮನಸ್ಸಿಗೆ ನೋವಾಗಲಂತ ಮಾತನ್ನ ಮಾಡಬೇಕು. ಯಾವಾಗಲೂಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಮಾತಿನ ಮೇಲೆ ನೀವೆಷ್ಟು ಪ್ರೀತಿ ಇದ್ದೀರಿ, ಎಷ್ಟು ದ್ವೇಷ ಇದ್ದೀರಿ, ನಿಮ್ಮ ಮನಸ್ಸಿನಾಗ ಏನು ಅನ್ನೋದು ನಿಮ್ಮ ಮಾತು ಹೊರಗೆ ಹಾಕ್ತವೆ. ಮಾತಿನ ಮೇಲೆ ನಿಮ್ಮ ಮನಸ್ಸು ಗೊತ್ತಾಗ್ತದೆ, ಮಾತಿನ ಮೇಲೆ ನಿಮ್ಮ ಸ್ವಭಾವ ಗೊತ್ತಾಗ್ತದೆ, ಮಾತಿನ ಮೇಲೆ ನೀ ಪಾಪಿ ಇದ್ದೀಯನ ಪುಣ್ಯ ಇದ್ದೀ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಮಾತು ಬಹಳ ಎಚ್ಚರದಿಂದ ಆಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲದೇ ಇದ್ರಪ್ಪ ಅಂತ ಕೇಳಿದ್ರೆ ಬಹಳ ಕಷ್ಟ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಆಗ್ತದೆ.
ನೀವು ಬಹಳ ದಿವಸ ಏನಪ್ಪ ಸದಾ ಸತ್ಯವನ್ನೇ ಮಾತಾಡಕತ್ತೀರಿ ಅಂದ್ರೆ ಆ ವಾಣಿಯಲ್ಲಿ ಇಂಥ ಶಕ್ತಿ ಬರ್ತದ್ರಿ. ನೀವು ಅಂದಂಗೆ ಆಗ್ತದೆ, ನೀವು ಅಂದಂಗೆ ಆಗ್ತದೆ. ಮಹಾರಾಷ್ಟ್ರದ ಒಂದು ಕಥೆ ಬರ್ತದೆ. ಚಾಂಗದೇವ ಮಹಾರಾಜರು ಬಹಳ ದೊಡ್ಡ ತಪಸ್ವಿಗಳು, ಬಹಳ ತಪಸ್ವಿಗಳು. ಹಿಮಾಲಯ ತಪಶ್ಚರ್ಯ ಮಾಡ್ತಾ 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 ಸಂಚಾರ ಮಾಡ್ತಾ ಅವರು ಪಂಡ್ರಾಪುರಕ್ಕೆ ಬಂದರು. ಅಲ್ಲಿ ಒಬ್ಬಕ್ಕೆ ಹೆಣ್ಮಗಳು, ಬಹಳ ಒಳ್ಳೆ ಒಳ್ಳೆ ಹೆಣ್ಮಗಳು. ಆಕೆ ಒಂದೇ ಒಂದು ಮಗ. ದಿನಂಪ್ರತಿ ಆ ಹೆಣ್ಮಗಳು ಏನಪ್ಪ ಅಂದ್ರೆ ಪ್ರಸಾದ ಮಾಡಿ ಎಲ್ಲ ಮಹಾತ್ಮರಿಗೆ ಹಂಚ್ತಿದ್ರು, ಎಲ್ಲರಿಗೂ ಕೊಡೋದು. ಅನ್ನದಾನಕ್ಕಿಂತಲೂ ಇನ್ನು ದಾನಗಳಿಲ್ಲ, ಅನ್ನದಾನಕ್ಕಿಂತಲೂ ಹೆಚ್ಚಿನ ದಾನ ಯಾವುದೂ ಅಲ್ಲ. ಸಾಕು ಅನಿಸೋದು ಒಂದೇ ಅನ್ನದಾನ. ರೊಕ್ಕ ಕೊಟ್ಟ ಸಾಕನಂಗಿಲ್ಲ, ಅರ್ವಿ ಕೊಟ್ಟ ಸಾಕಲ್ಲ, ಭೂಮಿ ಕೊಟ್ಟ ಏನು ಸಾಕ, ಅನ್ನ ಸಾಕು 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 ಸಾಕು. ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ. ಆ ಹೆಣ್ಮಗಳು ಏನಪ್ಪ ಅಂತ ಕೇಳಿದ್ರೆ ದಿನಂಪ್ರತಿ ಅನ್ನದಾನ ಮಾಡ್ತಿದ್ಲು. ಅಕಸ್ಮಾತ್ ಆಕೆ ಹುಡುಗ ತೀರ್ಕೊಂತು. ಸಂಚಾರ ಮಾಡ್ತಾ ಮಾಡ್ತಾ ಮಹಾನುಭಾವರು ಅಲ್ಲಿಗೆ ಬಂದಿದ್ದರು. ಸತ್ತ ಬಳಕೆ ಏನು ಇಡಂಗಿಲ್ಲ, ಏನು ಮಾಡಂಗಿಲ್ಲ, ಬೈತಾರೆ, ಸುಡ್ತಾರೆ. ಸುಟ್ಟಿದ್ರು ಸುಟ್ಟ ಬಳಿಕ ಆ ಹೆಣ್ಮಗಳು ಒಂದೇ ಕೂಸ ಅದ್ರ ಎಲ್ಲೂ ತೊಗೊಂಡು ಕಾಶಿ ಒಯ್ದು ಹಾಕಬೇಕು ಅಂತ ಇಟ್ಕೊಂಡು ಕುಂತಿದ್ಲಕ್ಕಿ. ಅಕಸ್ಮಾತ್ ಇವ್ರು ತಿರ್ಗಾಡ್ಕೋತ ಅಲ್ಲಿಗೆ ಬಂದರು, ಸಂಚಾರ ಮಾಡ್ಕೋತ ಬಂದು ಕೂತಾರೆ, ಧ್ಯಾನ ಕೂತಾರೆ. ಆ ಹೆಣ್ಮಗಳು ಗಂಡ ತೀರ್ಕೊಂಡಾನೆ, ಮಗಾರ ಹಿಂಗೆ ತೀರ್ಕೊಂಡದೆ. ಹೆಂಗೆ ಮಾಡಬೇಕು? ಇಲ್ಲ ಮಗ ಎಲ್ಲ ಗಂಡ ತೀರ್ಕೊಂಡಾನೆ. ಗಂಡ ತೀರ್ಕೊಂಡ್ ಬಳಕ ಏನಪ್ಪ ಆಕೆ ಎಲ್ಲೂ ಸೂಟೆಲ್ಲ ತಂದು ಇಟ್ಟಾಳ, ಹೋಗಿಂದ ಹಾಕ್ಬೇಕಂತಾಳೆ. ಗಂಡ ಅವನ ಎಲು ವೇದಿಕೆ ಇದಕ್ಕೆ ಕಾಶಿಗೆ ಚೆಲ್ಲಬೇಕಂತಾಳೆ. ಆಕಸ್ಮಿಕ ಎಂದು ಹೋಗೋದು ನಿಶ್ಚಯ ಮಾಡ್ಯಾರ. ಇನ್ನೊಂದು 4-6 ದಿವಸ ಹೋಗೋದು ಇತ್ತು. ಇವರು ಮಹಾತ್ಮರು ಅಲ್ಲಿ ಹೋಗಿ ಪಾಂಡುರನ ದರ್ಶನ ಮಾಡಿ ಕೂತ್ಕೊಂಡಿದ್ರು, ಧ್ಯಾನ ಮಾಡ್ಕೋತು. ಆ ಹೆಣ್ಮಗಳು ಗುಡಿಗೆ ಬಂದು ನಮಸ್ಕಾರ ಮಾಡಿ, ಯಾರೋ ಮಹಾತ್ಮ ಕುಂತಾರೆ, ಜಟ ಜೂಟ್ ಅದ ನಮಸ್ಕಾರ ಮಾಡೋದು. ಅವ್ರು ಕಣ್ಣು ಮುಚ್ಚಿ ಕುಂತಿದ್ರು. ಕಣ್ಣು ತೆಗೆದು ಹೆಣ್ಮಗಳಿದ್ದು, ಪುತ್ರ ಸೌಭಾಗ್ಯವತಿ ಭವ ಅಂದ್ರು. ಆಕೆ ಅಂದು, ಸ್ವಾಮಿಗಳು ನಾನು ಮಾರಿಯರೇ ನೋಡಿರಿಲ್ಲ ಅಂದ್ಲಾಕಿ. ನನ್ನ ಕುಂಕುಮನೇ ಇಲ್ಲ, ನನ್ನ ಗಂಡ ಸರಿ ಹೋಗ್ಯಾನ ತೀರ್ಕೊಂಡ. ಪುತ್ರ ಸೌಭಾಗ್ಯವತಿ ಭವ ಅಂತ ನೀವಂದ್ರಿ. ಸ್ವಾಮಿಗಳು ಗಡಬಡ ಐತಪ್ಪ ಇದು. ಸ್ವಾಮಿಗಳ ನನ್ನ ಗಂಡ ಸತ್ತಾನೆ, ಅವನಿಗೆ ಸುಟ್ಟಿದ್ದೇವಿ, ಎಲ್ಲೂ ತಗೊಂಡು ನಾವು ಹೋಗಕ್ಕಿದ್ದೀನಿ ಕಾಶಿಗೆ. ಅಮ್ಮ ಆಯ್ತು ಬಾ, ಎಲ್ಲವ ಎಲುವ ತಗೊಂಡು ಬಾ. ತಂದು ಕೊಟ್ಟರು. ಆಕೆಗೆ ಹೇಳ್ತಾರವರು ಮಹಾತ್ಮರು, ನೀ ಎಂದ ತಲೆ ಮೇಲೆ ನೀರು ಹಾಕೋತಿ, ಹಾಕೊಂಡು 4 ದಿವಸದಾಗೆ 3 ದಿವಸ ಆ ಎಲು ನಂದು ಒಂದು ಎಲು ತೆಗೆದು ಕೊಟ್ರಾಕಿ, ಇದು ತೆಗೆದು ಗಂಧ ಮಾಡಿ ಹೊಟ್ಯಾಗ ತಗೋ. ಆಕೆ ಅಂದು,
ಪುತ್ರ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ಯಾರ. ವಚನ ಅವ್ರ ಬಾಯಿಂದ ಬಂದದ. ಆಕೆಯಂದು ಮಹಾತ್ಮರ ಮಾತು ಹೇಳಕ್ ಬರಂಗಿಲ್ಲ. ಆಯಿತು ಅಂತ ತಿಳ್ಕೊಂಡು ಅವರು ಆಯ್ತು ರೀ ಅಂತ ಹೇಳಿ ತೊಗೊಂಡ್ಲಕ್ಕೆ ಸೋತ್ ಮೂತ್ ಮಂದಿ ಇದ್ದವ್ರ ನಗುದು ಏ ಸ್ವಾಮಿಗಳು ಇಂಥ ಮಾತು ಕೇಳ್ತಾವ ಇಂಥವು ಹೇಳ್ತಾವ ಏನು ಬುದ್ಧಿಲ್ಲ. ಹೆಂಗ ಹೆಣ್ಮಗಳು ಹೊಟ್ಲೆ ಹಾಕಳ, ಪುತ್ರವತಿ ಹೆಂಗ ಹಾಕಳ, ಗಂಡೇ ಇಲ್ಲ ಅಂದ್ರೆ ಹೆಂಗ ಹಾಕಳ, ಎಲ್ಲಾರು ಅನ್ನೋದು. ಆಕೆನೂ ಅಂದ್ಲು, ಯಪ್ಪ ಇದು ಎಂಥ ಇಲ್ಲಮ್ಮ, ನನ್ನ ಮಾತು ಸುಳ್ಳಾಗೋದಿಲ್ಲ. ನಿನ್ನ ಮಗ ಹುಟ್ಟಿ ತೊಟ್ಲ ಕಟ್ಟುತ್ತಕ್ಕ ನಾ ಇಲ್ಲೇ ಇರ್ತೀನಿ, ಹೋಗಂಗಿಲ್ಲ, ಹೇಳಿ ಸುಳ್ಳು ಹೇಳುವಂಗಿಲ್ಲ, ನಾನು ಇಲ್ಲೇ ಇರ್ತೀನಿ ತಗೋ ಅಂದ್ರು. ಹೆಣ್ಮಗಳು ತಲೆ ಮೇಲೆ ನೀರು ಹಾಕೊಂಡು ಬಳಕ ಅದನ್ನು ತಿಕ್ಕಿ 7 ದಿವಸ ತಗೊಂಡು ಗರ್ಭವತಿ ಆದ್ಲು. ಆಕೆ ನಿಂತು 7 ತಿಂಗಳು ತಗ ಸ್ವಾಮಿಗಳು ಅಲ್ಲೇ ಉಳಿದ್ರು. ನನ್ನ ಮಾತು ಸುಳ್ಳಾಗಬಾರ್ದು, ಅಲ್ಲೇ ಉಳಿದ್ರು. ಮುಂದೆ ಏನಪ್ಪಾ ಅಂತಂದ್ರೆ ಹುಡುಗದ ಬಾಣತನ ಆಯ್ತು. ಅದಕ್ಕೆ ಎಲ್ಲ ದೊಡ್ಡ ಆಗುತ್ತಕ್ಕ ಅಲ್ಲೇ ಉಳಿದ್ರು. ಹುಡುಗ ಓಡಾಡಕತ್ತು. ಮಗಂದು 1ನೇ ವರ್ಷದ 1.5 ವರ್ಷದ 2 ವರ್ಷದ ಹುಟ್ಟು ಹಬ್ಬಕ್ಕೆ ಎಲ್ಲ ಮಂದಿ ಕರೆಸಿದ್ರು. ಊರ್ ಮಂದಿ ಎಲ್ಲ ಬಂತು. ಹುಡುಗನ ಕಡೆಯಿಂದಾನೆ ಅನ್ನ ನೀಡಕ್ಕೆ ಕಳಿಸಿದ್ರು. ಭಾತ್ ಅಂತಾರ ಅದಕ್ಕೆ, ಅನ್ನಕ್ಕೆ ಮರಾಠಕ್ಕೆ. ಅದು ಅನ್ನ ಸಣ್ಣ ಕೈ ಅನ್ನ ನೀಡಕ್ಕೆ ಅದು ಕೇಳ್ಬಿಡ್ತು. ಭಾತ್ ಲವಂಡ ಉಣ್ಣಕೋರಿ, ಭಾತ್ ಲವಂಡ ಉಣ್ಣಕೋರಿ, ಕೆಳಗೆ ಚೆಲ್ಬೇಡ ಅಂತಿದ್ರು ಮಂದಿ ಎಲ್ಲ. ಅದನ್ನ ಹಿಡ್ಕೋ ತಿನ್ಕೋ ತಿರುಗಾಡ್ತಿತ್ತು. ಆ ಹುಡುಗಂದು ಹುಟ್ಟು ಹಬ್ಬ ಮಾಡಿ ಸ್ವಾಮಿಗಳು ಅಲ್ಲಿಂದ ಹೋದ್ರು. ಆ ಮಂತನ ಇನ್ನೂ ಪಂಡ್ರಾಪುರದಾಗದ. ಭಾತ್ ಲವಂಡೆ ಅಂತ ಅಡ್ರೆಸ್ ಮಂತನ ಅದ. ಇನ್ನೂ ಎಲ್ಲಿ ಪಂಡ್ರಾಪುರದ ಮನೆ ಅದ ಭಾತ್ ಲವಂಡೆ. ಅವರ ಅಡ್ನಾವ್ ಭಾತ್ ಲವಂಡೆ. ಒಬ್ಬ ಮಹಾತ್ಮ, ಅವನ ಮಾತಿನೊಳಗೆ ಎಷ್ಟು ಕಿಮ್ಮತ್ತದೆ ಲಕ್ಷ ಇಡಬೇಕು. ಗಂಡು ಹೋಗ್ಯಾನೆ, ಕಣ್ಣು ಮುಚ್ಚಿ ಆನಂದ ಕುಂತಾರವರು. ಪುತ್ರ ಸೌಭಾಗ್ಯವತಿ ಬಾಯಿ ಅಂತ ಅಂದ್ರೆ ಆ ಹೆಣ್ಮಗಳಂತಾರ, ನೋಡಿ ಮಾತಾಡಿ ಸ್ವಾಮಿಗಳ, ನಾನು ಕುಂಕುಮ ಇಲ್ಲ, ನಾನು ವಿಧವಾ ಇದ್ದೀನಿ. ಅಮ್ಮ ಮಾತು ನನ್ನ ಬಾಯಂದು ಬಂದದೆ ಅಂದ್ರೆ ಅದು ಸತ್ಯ ಆಗಲೇಬೇಕು, ಸತ್ಯ ಆಗುತ್ತದೆ. ಹೀಗೆ ಮಾಡು ಅಂತ ಹೇಳಿದರು. ಅದಕ್ಕೆ ಲಕ್ಷ್ಯ ಇಡ್ರಿ. ಯಾರು ವಾಣಿಯೊಳಗೆ ಪರಮಾತ್ಮನ ತಪಶ್ಚರ ನಾಮಸ್ಮರಣೆ ಮಾಡ್ತಾರೆ ಅಂಥವರಲ್ಲಿ ಆ ವಾಣಿಯಾಗ ಪರಮಾತ್ಮ ಬಂದು ಕುಂಡಿರ್ತಾನೆ. ಅವರು ಮಾತಾಡಂಗಿಲ್ಲ, ಪರಮಾತ್ಮ ಮಾತಾಡ್ತಾನೆ. ಪರಮಾತ್ಮ ಸುಳ್ಳು ಮಾತಾಡ್ತಾನೆ ಪುಣ್ಯಾತ್ಮರೇ. ಅದಕ್ಕೆ ನಾವು ಮಹಾನುಭಾವರನ್ನು ಯಾಕೆ ಸೇವಿಸ್ತೀವಿ ಅಂದ್ರೆ ಅವರು ಪರಮಾತ್ಮನ ಸ್ವರೂಪ ಇರ್ತಾರೆ. ಅವರ ಮಾತಿನೊಳಗೆ ಸತ್ಯ ಇರ್ತದೆ. ಆ ಮಾತಿನೊಳಗೆ ಪರಮಾತ್ಮ ಕೂತಿರ್ತಾನೆ ಅಂತ ತಿಳ್ಕೊಂಡೇ ನಾವು ಮಹಾತ್ಮರ ವಾಣಿಯನ್ನು ಆಲಿಸ್ತಾ ಇರ್ತೇವೆ. ಅದಕ್ಕೆ ಲಕ್ಷ್ಯ ಇಡ್ರಿ. ವಚನದಿಂದ ಮನುಷ್ಯನಿಗೆ ಏನಿಲ್ಲ ಅಂಥ ಮಾತುಗಳನ್ನು ಮಾತು ಆಡಿದ್ರೆ ಏನಪ್ಪ ಅಂದ್ರೆ ಆಪಾಕ್ ಹೋಗಿ ಕೇಳಿದ್ರೆ ನಾವು ನಮ್ಮನ್ನು ಮರೆತುಕೊಂಡಿರ್ಬೇಕು. ಅಂತಹ ಮಾತಾಡೋಕೆ ಕಲಿಬೇಕು ವಿನ ಏನು ಮಾತಾಡ್ತಾರಪ್ಪ, ಏನು ಆಡ್ತಾರಪ್ಪ ಅಂಥ ಮಾತು ಆಡೋಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ. ಒಂದು ನೆನಪಿಡ್ರಿ ಮಾತಿನ ಬಗ್ಗೆ. ಒಂದು ಮಾತು ಏನು ಅಂದ್ರೆ, ನಾವು ಆಡಿದ ಮಾತು ಯಾರ ಮನಸ್ಸಿಗೆ ನೋವು ಆಗಬಾರ್ದು, ಹೋಗ್ಬಾರ್ದು. ಎಲ್ಲರ ಹೃದಯದೊಳಗೆ ಪರಮಾತ್ಮ ಅದಾನೆ. ಆ ಪರಮಾತ್ಮನಿಗೆ ನೋವಾಗುತ್ತದೆ. ಲಕ್ಷ್ಯ ಇಡ್ರಿ. ಮಾತಾಡೋಕ್ಕೇನು ಪಟ್ನೆ ಬಾಯಿಗೆ ಅಂತೀರ್ಗೆ ಮನಸ್ಸು ನೋವು, ಅದನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನೂ ಮಾಡೋಕ್ಕೆ ಸಾಧ್ಯ. ಆಪರೇಷನ್ ಆದ ಏನಪ್ಪ ಅಂತಂದ್ರೆ ಆರಾಮಾಗ್ತದ. ಆ ಮ್ಯಾಲಿನ ಗಾಯ ನೀನು ಹೆಣ ಹೋಗತಕ್ಕ ಹೋಗಂಗಿಲ್ಲ, ಮ್ಯಾಲ ಗಾಯ ಹಂಗೆ ಇರ್ತದೆ. ಹಂಗೆ ಆಡಿದ ಮಾತು ಹೋಯ್ತು ಅಂತ ಅದರ ನೋವು ಸಾಯು ತನಕ ಇರ್ತದೆ. ಅದಕ್ಕೆ ಲಕ್ಷ್ಯ ಇಡ್ರಿ, ವಿಚಾರ ಮಾಡಿ ಮಾತಾಡ್ರಿ. ಅದಕ್ಕೆ ಶರಣರು ಅನ್ರಿ, ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲೋ ಎಂದೊಡೆ ನರಕ. ಬಸವಣ್ಣವರು ಹೇಳಿದರು, ಅಯ್ಯ ಜಿಯ ಅಂಥ ಮಾತುಗಳನ್ನು ಆಡ್ರಿ. ಮನಸ್ಸಿಗೆ ನೋವು ಆಗಬೇಡ್ರಿ. ನೀವು ಬೆಳಗಿದ್ರೆ ಸುಮ್ಮನೆ ಕೊಡ್ರಿ, ಗಪ್ಪಾಗಿರ್ರಿ.
ಬಟ್ ನಾವು ಶಾಣ್ಯರಾಗಿ ಅವ್ರಿಗೆ ಪಟಕನ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಹೋಗ್ಬಿಡ್ರಿ. ನಾವ್ಯಾರು ಹೇಳೋರು? ನಮ್ಮಲ್ಲಿ ಏನು ಕಡಿಮೆ ಅದಾವ ಮಂದಿಗೆ ಹೇಳಕ್ಕೆ? ನಮ್ಮಲ್ಲಿ ಸಾಕಷ್ಟು ಅದಾವ. ಪರಂತು ನಾವು ಮಂದಿಗೆ ಉಪದೇಶ ಮಾಡಕ್ಕೆ ಹೋಗಿ ಅವ್ರ ಮನಸ್ಸು ಮುಗಿಸ್ತೇವಲ್ಲ, ಅದು ಒಳ್ಳೇದು ಅಲ್ಲ. ಯಾಕೆ? ಮನದೊಳಗೆ ಪರಮಾತ್ಮ ಮನೆ ಮಾಡಿಕೊಂಡಿಗೆ, ಪರಮಾತ್ಮ ಅಲ್ಲೇ ಅದಾನ. ಆ ಮಾತಾಗ ಏನಪ್ಪ ಅಂದ್ರೆ ಮೃತ್ಯು ಅದವ ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿತ ಶೈವ ಭೋಜರಾಜ ದಿವಂಗತಿ. ಇದೊಂದು ಮಾತು ಅಂದದ್ದಕ್ಕೆ ಜೀವಂತ ಇದ್ದ ರಾಜ ಸತ್ತ. ಎಷ್ಟು ಕಾಳಿದಾಸನ ವಾಣಿಯೊಳಗೇನಪ್ಪ ಎಷ್ಟು ಕಿಮ್ಮತ್ತಿರಬೇಕು. ಕೇಳ್ತಾನ, ಇದ್ರಿಗೆ ಕೇಳ್ತಾನ, ನೀ ನನ್ನ ಬಗ್ಗೆ ಏನಂತೀಯ ಅಂತ ನಾ ಅನ್ನಂಗಿಲ್ಲ ಅಂತ ನೀನು ಆಡಂದ್ರೆ ಅಂತಾನವ. ಬಿಟ್ಟು ಹೋಗ್ತಾನೆ, ನಾ ಆಡಂಗಿಲ್ಲ, ನನ್ನ ಮಾತು ಸುಳ್ಳು ಆಗೋದಿಲ್ಲ, ನಾ ಆಡ್ದೆ ಅಂದ್ರೆ ನಾ ಆಡಂಗಿಲ್ಲ. ನಾ ಸತ್ರ ರಾಜ ಕೇಳ್ತಾನೆ, ನಾ ಸತ್ರ ನೀ 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 ಏನಂತೀಯ ಅಂದ್ರೆ ನಾ ಏನೂ ಅನ್ನಂಗಿಲ್ಲ ಅಂದವ. ಅನ್ನೇ ಬೇಕಂದ, ಎಲ್ಲ ಅನ್ನಂಗಿಲ್ಲ, ಬಿಟ್ಟು ಹೋದವ, ಅಲ್ಲಿ ನಾವು. ಯಾಕೆ ಅವ ಮಾತು ಅಂದಂಗೆ ಹೇಳ್ತಂತ ಗೊತ್ತಿತ್ತು ಅವನಿಗೆ. ನಾ ಸತ್ರ ಹೆಂಗಂತಿ ಹೇಳಂದ್ರೆ ನಾ ಹೇಳಿದ್ರೆ ನೀ ಸಾಯ್ತಿ. ನಾ ಊರು ಬಿಟ್ಟೆ ಹೋಗಿ ಮಾತಾಡಂಗಿಲ್ಲ ಅಂದ. ಬೇರೆ ಕಡೆ ಹೋದವ. ರಾಜ ಏನಪ್ಪ ಅಂತ ಕೇಳಿದ್ರೆ ಬೇರೆ ವೇಷ ಹಾಕ್ಕೊಂಡು, ನಾ ಕೇಳಬೇಕಂತ ವೇಷ ಹಾಕೊಂಡೇನಪ್ಪ ಅಂತ ಕೇಳಿದ್ರೆ ಹೋಗಿ ಅಲ್ಲಿ ಮಾತಾಡ್ತಾನೆ. ನೀ ಯಾವ ಊರವರು ಅಂತ ಕೇಳಿದ್ರೆ ನಾವು ಆ ದೇಶದಿಂದ ಬಂದಿದ್ದೇವೆ, ರಾಜರ ದೇಶದ. ಅಂದ್ರೆ ರಾಜ ಹೆಂಗದಾನ? ಸತ್ತಾನ ಅಂದವ. ರಾಜನೇ ಇದ್ದವ, ಸತ್ತಾನ ಅಂದ, ವೇಷ ಹಾಕೊಂಡು ಬಂದಿದ್ದ. ಅವಾಗ ಈ ಮಾತಂತಾನ, ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿಸಾತ್ತೈವ ಭೋಜರಾಜ ದಿವಂಗತಿ. ಎಷ್ಟು ಚಂದ ಮಾತ್ರಿ. ಆ ಧಾರಾ ನಗರಿ ರಾಜ ಸತ್ತ, ನಿರಾಧಾರ ಆಯಿತು. ಪಂಡಿತರೆಲ್ಲ ಏನಪ್ಪ ಅಂತಕ್ಕೆ ಹಾಳಾಗಿ ಹೋದ್ರು. ಅವನಿಂದ ಎಲ್ಲರೂ ಜೀವಂತ ಆಗಿರ್ತಿದ್ರು. ಯಾಕೆ? ಭೋಜರಾಜ ದಿವಂಗತ ಸತ್ತ ಮೇಲೆ ಅಂದ್ಕೊಳ್ಳೆ ಕೇಳಕ್ ಬಂದವ ರಾಜನೇ ಇದ್ದ, ಅವ್ನು ಸತ್ತೇ ಬಿಟ್ಟ. ಹೆಂಗೆ ಶಕ್ತಿ ಇರುವ ವಾಣಿಯೊಳಗೆ ಗೊತ್ತಾಯ್ತು ಅವ್ರಿಗೆ. ಅರೇ ಮೋಸ ಮಾಡಿ ರಾಜನ ಬಂದು ಕೇಳ. ಹೊಳ್ಳಿ ಅದೇ ಶ್ಲೋಕ ಅಂದರೆ ಅದ್ಯಧಾರ ಸದಾಧಾರ ಸದಾಲಂಬ ಸರಸ್ವತಿ ಪಂಡಿತ ಮಂಡಿತ ಚೈವ ಭೋಜರಾಜ ಭುವಂಗತೆ. ಅವಾಗ ತುರಂತ ಅಂದ್ರೆ ರಾಜ ಎದ್ದು ಕುಂತ. ಒಬ್ಬರ ಮಾತಿನಲ್ಲಿ ಎಷ್ಟು ಶಕ್ತಿ ಅದ. ಒಬ್ಬ ತಪಸ್ವಿ, ಒಬ್ಬ ಮಹಾಕವಿ ಕಾಳಿದಾಸ ಸತ್ತ ಅಂದ್ರೆ ಸತ್ತ ಜೀವಂತಿದ್ದ ಮನುಷ್ಯ. ಗೊತ್ತಾಯ್ತು ಇವ ರಾಜನೇ ಅದನಂತ. ಮತ್ತೆ ಪುನಃ ಮಾತಾಡದ, ಜೀವಂತ ಅದ. ಎಷ್ಟು ಶಕ್ತಿ ಅದ ರೀ. ಮಾತು ಸುಮ್ಮಲ್ರಪ್ಪ, ಮಾತು ಬ್ರಹ್ಮ, ಅದು ಪರಮಾತ್ಮದ ಮಾತು. ವಾಣಿ ಸರಸ್ವತಿ ಅದದು, ವಾಣಿ ಶಾರದ ಅದದು. ಅದಕ್ಕೆ ಮಾತು ಎಚ್ಚರಿಂದ ಆಡಕ್ಕೆ ಕಲೀರಿ. ಇನ್ನೊಬ್ಬರ ಮನಸ್ಸು ನೋವು ಆಗಲಾರ್ದಂಗೆ ಕಲೀರಿ. ಎರಡನೇದು ಅಸತ್ಯ ಮಾತಾಡ್ಲಿಕ್ಕೆ ಹೋಗಬೇಡ್ರಿ. ಅಂಥ ಪ್ರಸಂಗ ಬಂತಂದ್ರೆ ಆಡಬೇಕು ವಿನಃ ಅದರಿಂದ ಯಾರಿಗಾರ ಲಾಭ ಆಗಬೇಕು, ಪರೋಪಕಾರ ಆಗಂಗಿದ್ರೆ ಮಾಡ್ರಿ. ಇಲ್ಲ ಅಂದ್ರೆ ಅಂಥ ಮಾತು ಆಡ್ಲಿಕ್ಕೆ ಹೋಗಬೇಡ್ರಿ. ಮಿಥ್ಯಾ ಮಾತು ಆಡಬೇಡ್ರಿ, ಅಸತ್ಯ ಆಡಬೇಡ್ರಿ. ಇವೆಲ್ಲ ಮಾತುಗಳು ಕಾಯ್ಕೊಂಡ್ರೆ ಸರಸ್ವತಿ ನೀವು ಅಂದಂಗೆ ಅಕ್ಕ, ನೀವು ಅಂದಂಗೆ ಅಕ್ಕ. ಯಾವ ಮನುಷ್ಯ ಕನಿಷ್ಠ 50 ವರ್ಷ ತಕ್ಕ 11 ವರ್ಷ 13 ವರ್ಷ 13 ವರ್ಷ ಯಾವ ಮನುಷ್ಯ ಎಂದೂ ಯಾರ ಮನಸ್ಸು ನೋಯಿಸಿಲ್ಲ, ಎಂದೂ ಸುಳ್ಳು ಹೇಳಿಲ್ಲ, 14ನೇ ವರ್ಷಕ್ಕೆ ಅವ ಅಂದಂಗ ಆಗ್ತದೆ, ಅಂದಂಗ ಆಗ್ತದೆ. ಅಷ್ಟು ಶಕ್ತಿ ಅದ ರೀ, ಶಕ್ತಿ ಅದ, ಶಕ್ತಿ ಅದ. ಪವರ್ ಕಂಟ್ರೋಲ್ ಆದ್ರೆ ಉಳಿತದಿಲ್ಲ ನಿಮ್ಮಲ್ಲಿ. ಖರ್ಚು ಮಾಡೋದು ಖರ್ಚು ಇಲ್ಲಾಂದ್ರೆ ಉಳಿತದಲ್ಲ ನಿಮ್ಮಲ್ಲಿ. ಧನ ಖರ್ಚು ಮಾಡಿದ್ರೆ ಹೋಗ್ತದೆ, ಇಟ್ಟರೆ ಹಂಗೆ ಉಳಿತದೆ. ಬ್ಯಾಂಕ್ ಖರ್ಚು ಮಾಡಿ ಬ್ಯಾಂಕ್ನಾಗ ಬಡ್ಡಿ ಬರ್ಕೊತ ಹೋಗ್ತದೆ ಅದು. ಹಂಗೆ ನಿಮ್ಮ ವಾಣಿ ಅಸತ್ಯ, ಅನಾಚಾರ, ದುರ್ವಾಣಿ ಇವು ಮಾಡದೆ ಹೋದ್ರಿ ಅಂದ್ರೆ ಆ ವಾಣಿ ಇಂಥ ಶಕ್ತಿ ಬರ್ತದೆ, ಅಂದಂಗೆ ಆಗ್ತದೆ. ಅದಕ್ಕೆ ಮಹಾತ್ಮರು ಅಂದಂಗೆ ಹಾಕದಂತ ಯಾಕಂತಾರೆ ಅಷ್ಟೇ. ಅವ್ರು ಯಾರು ಮನಸ್ಸು ನೋಸಂಗಿಲ್ಲ, ಸುಳ್ಳು ಆಡಂಗಿಲ್ಲ, ಕೆಟ್ಟ ವಿಚಾರ ಮಾಡ. ಅವ್ರೇನು ಅದೇ ಅಷ್ಟೇ, ಅದೇ ಅದೇ ಅದು ನೀವು ಮಾಡಿದ್ರು ಹಾಕ. ಬಟ್ 13 ವರ್ಷ ಸುಳ್ಳು ಮಾತಾಡಬೇಡ್ರಿ, ಯಾರಿಗೂ ಮನಸ್ಸು ನೋಯಿಸ್ಬೇಡ್ರಿ, ಎಂದೂ ಅಪಶಬ್ದ ಬಾಯಿಗೆ ತರಬೇಡ್ರಿ, ನೀವು ಅಂದಂಗೆ ಆಗ್ತದೆ. ಅಷ್ಟು ಶಕ್ತಿ ವಾಣಿ ಒಳಗದ. ಅದಕ್ಕೆ ಈ ಮಾತನೊಳಗೆ ನಮಗೆ ಏನು ಹೇಳಿದ್ರು ಅಂದರೆ ಈ 2 ದಿವಸ ಏನಪ್ಪ
3 ದಿವಸ 4 ದಿವಸ ನಮ್ಮ ವಾಣಿಯನ್ನು ಶರೀರ ಎಷ್ಟು ನಿಮ್ಮ ಕೈಯಾಗಿ ಇಟ್ಕೊಂಡಿರಿ ಹಂಗೆ ವಾಣಿ ಇಷ್ಟು ನಿಮ್ಮ ಕೈಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ವಿಚಾರ ಮಾಡಲಾರ್ದೆ ಮಾತಾಡಬೇಡ್ರಿ. ವಿಚಾರ ಮಾಡಲಾರ್ದೆ ಮಾತಾಡಿದ್ರೆ ಮುಂದೆ ನೀವು ತಪ್ಪಾಯ್ತು ಕ್ಷಮ ಮಾಡಿರಿ, ಹೋಲ್ಬಿಡ್ರಿ, ಇಷ್ಟೆಲ್ಲ ಅನ್ಬೇಕಾಗ್ತದೆ. ಅಂಥ ಪರಿಸ್ಥಿತಿಗೆ ಯಾಕೆ ಬರ್ತೀರಿ? ಮೊದಲೇ ವಿಚಾರ ಮಾಡಿ ಯಾರ ಮುಂದೆ ಹೆಂಗೆ ಯಾವಾಗ ಎಷ್ಟು ಮಾತಾಡಬೇಕು ಅನ್ನೋದು ಕಲ್ತ್ರಿ ಅಂದ್ರೆ ನೀವು ಕೂಡ ಸಂತರು ಮಹಾತ್ಮರಾಗ್ತೀರಿ. ಆಗಲಿಕ್ಕೆ ಬರ್ತದೆ. ಆಗ್ಯಾರ. ಹಿಂದಕ್ಕೆ ನಮ್ಮ ಋಷಿಗಳೆಲ್ಲ ಗೃಹಸ್ಥರೇ ಇರ್ತಿದ್ರು. ಸನ್ಯಾಸಿ ಬಹಳ ಕಡಿಮೆ, ಎಲ್ಲೋ ಒಬ್ಬರು ಇಬ್ಬರು. ಶಂಕರಾಚಾರ್ಯ ಮೇಲೆ ಸನ್ಯಾಸಿ ಪ್ರಾರಂಭ ಆಗ್ಯಾರ. ಅದಕ್ಕಿಂತ ಮೊದಲೆಲ್ಲ ಋಷಿಗಳು ಮುನಿಗಳು ಗಂಡ ಹೆಂಡತಿ ಮಕ್ಕಳೇ ಇರ್ತಿದ್ರು. ಆದರೆ ಅವ್ರ ಮಾತ ಸತ್ಯ ಆಡ್ತಿದ್ರು. ಅದು ನಡೆ ಶುಚಿ ನುಡಿ ಶುಚಿ ಇತ್ತಂತ ತಿಳ್ಕೊಂಡು ಆ ಮಹಾತ್ಮರಂತ್ಯಕ್ಕೆ ಅಪಾರ ಶಕ್ತಿ ರಾಜರು ಅವರ ಆಶ್ರಮಕ್ಕೆ ಬಂದು ಪ್ರಾರ್ಥನೆ ಮಾಡಿ ತಮ್ಮ ಕಲ್ಯಾಣ ಕೇಳ್ಕೊಂಡು ಹೋಗ್ತಿದ್ರು. ಅದಕ್ಕೆ ಪುಣ್ಯಾತ್ಮರೇ ಅಂತಹ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನೆ ಸದಾಶಿವನ ಒಲಿಮೆಯ್ಯ ಅಂತ ಬಸವಣ್ಣವ್ರು ಹೇಳ್ದಂಗೆ ಅಂಥ ಮಾತನ್ನು ಆಡ್ತಕ್ಕಂಥ ಸದ್ಬುದ್ಧಿ ಪರಮಾತ್ಮ ನಮ್ಮೆಲ್ಲರಿಗೂ ಕೊಳ್ಳಿ ಅಂತ ಹೇಳ್ತಾ 2 ಮಾತುಗಳನ್ನು